ದೇವರ ಏನು ದೇವರ ದರ್ಶನದ ಗೂಡಾರ. ಅಲ್ಲಿ ಯಾರಿರ್ತಾರೆ? ಸೋಂಬೇರಿಗಳು, ನಿದ್ದೆ ಮಾಡೋರು, ಮೂದೇವಿಗಳು, ಹೆಂಗಂದ್ರೆ ಹಂಗೆ ನಡ್ಕೊಂಡು ಹೆಂಗಂದ್ರೆ ಹಂಗೆ ಜೀವಿಸಿ ಹೇಗಂದ್ರೆ ಹಂಗೆ ಬದುಕಿ ಬಾಳಿ ಬರುವಂಥವ್ರು ಅಲ್ಲಿ ಇರಲ್ಲ. ಅಲ್ಲೂಯ. ಸರಿ, ಆ ವಾಕ್ಯ ಪಟ್ಟಣದಲ್ಲಿ ತೆಗೆದು ನಾವು ಓದಿಕೊಳ್ಳೋಣ. ಯಾಜಕ ಕಾಂಡ 10ನೇ ಅಧ್ಯಾಯ 7ನೇ ವಾಕ್ಯವನ್ನು ಓದಿ ಸಹಾಯ ಮಾಡ್ರಿ. ಯೆಹೋವನ ಅಭಿಷೇಕ ತೈಲವು ನಿಮ್ಮ ಮೇಲೆ ಇರುವುದರಿಂದ, ಯೆಹೋವನ ಅಭಿಷೇಕದ ತೈಲವು ನಿಮ್ಮ ಮೇಲೆ ಇರುವುದರಿಂದ ನೀವು ದೇವ ದರ್ಶನದ ಗುಡಾರದ ಬಾಗಿಲನ್ನು ಬಿಟ್ಟು ಹೋಗಬಾರದು. ಹೋದರೆ ಸತ್ತಿರಿ ಎಂದು ಹೇಳಿದನು. ಮೋಶೆ ಮಾತಿನಂತೆಯೇ ಅವರು ನಡೆಕೊಂಡರು. ಅಲಲೂಯ. ಮೋಶೆ ಹೇಳ್ತಾ ಇದ್ದಾನೆ, ನಮಗೊಂದು ಗೂಡಾರ ಇದೆ. ಮೋಶೆ ಹೇಳ್ತಾ ಇದ್ದಾನೆ, ನಮಗೊಂದು ಸ್ಥಳ ಇದೆ. ಮೋಶೆ ಹೇಳ್ತಾ ಇದ್ದಾನೆ, ನಮಗೊಂದು ನಿಬಂಧನೆ ಇದೆ. ಆ ಜಾಗದಲ್ಲಿ ನಾವಿರ್ಬೇಕು. ಆಮೇನ್. ಒಬ್ಬರು ಮಾತ್ರ ವಾಕ್ಯ ಓದ್ಬೇಕು, ಮಿಕ್ಕಿದವರೆಲ್ಲ ನನ್ನ ನೋಡ್ಬೇಕು. ಅಲಲೂಯ. ಆಗ ಮೋಶೆ ಹೇಳಿದಂತೆಯೇ ಅವರುಗಳು ನಡ್ಕೊಂಡ್ರಂತೆ. ಯಾರು ಹೇಳ್ತಾ ಇರೋದು? ದೇವರ ವಾಕ್ಯ. ಯಾಕೆ ಮೋಶೆ ಹೇಳಿದಂತೆಯೇ ಅವರು ನಡೆದುಕೊಂಡ್ರು ಅಂದ್ರೆ, ಎಲ್ಲ ಇಲ್ಲಿ ನೋಡ್ರಿ. ಅಲಲೂಯ. ಮೋಶೆ ಹೇಳಿದಂತೆಯೇ ಅವ್ರು ಯಾಕೆ ನಡ್ಕೊಂಡ್ರು ಅಂದ್ರೆ, ಮೋಶೆ ಅವಾಗವಾಗ ದೇವರ ಸಮ್ಮುಖದಲ್ಲಿ ಇರ್ತಾ ಇದ್ದ. ಅವಾಗವಾಗ ದೇವರ ಸಮ್ಮುಖದಲ್ಲಿ ಇರ್ತಾ ಇದ್ದಂತೆ. ಇವನು ದೇವರ ಸಮ್ಮುಖದಲ್ಲಿ ಇರುವಾಗೆಲ್ಲ ದೇವರು ಇವನಿಗಾಗಿ ಇಳಿದು ಬರ್ತಾ ಇದ್ರಂತೆ. ಪ್ರೈಸ್ ದಿ ಲಾರ್ಡ್. ಇವನು ದೇವರ ಸಮ್ಮುಖದಲ್ಲಿ ಇರುವಾಗೆಲ್ಲ ನೇರವಾಗಿ ದೇವರು ಇವನಿಗಾಗಿ ಇಳಿದು ಬಂದು ನೇರವಾಗಿ ಮೋಶೆ ಒಟ್ಟಿಗೆ ಮಾತಾಡ್ತಾ ಇದ್ರಂತೆ. ಎಂತ ಸಂಬಂಧ ನೋಡ್ರಿ, ಎಂತ ಒಂದು ಒಡಂಬಡಿಕೆ ನೋಡ್ರಿ. ಹಲ್ಲೆಲೂಯ. ಅದು ಮೋಶೆಗೆ ಮಾತ್ರವಲ್ಲ, ಕ್ರಿಸ್ತ ಯೇಸುವಿನ ಮೂಲಕವಾಗಿ ಹೊಸ ಒಡಂಬಡಿಕೆಯಲ್ಲಿ ದೇವರು ನಮಗೂ ಆ ಕೃಪೆ ಒದಗಿಸಿದ್ದಾನೆ. ಅರ್ಥ ಆಗ್ತಾ ಇದೆಯಾ? ಅದು ಮೋಶೆಗೆ ಮಾತ್ರವಲ್ಲ, ದೇವರ ಕೃಪೆ ನಿಮಿತ್ತವಾಗಿ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ದೇವರ ಸನ್ನಿಧಾನಕ್ಕೆ ದೇವರೊಟ್ಟಿಗೆ ನೇರವಾಗಿ ಮಾತಾಡುವಂತ ಕೃಪೆಯನ್ನ ಯೇಸು ಕ್ರಿಸ್ತನ ಮೂಲಕವಾಗಿ ದೇವರು ನಮಗೆ ಕೃಪೆ ಮಾಡಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು ಕಲ್ವಾರಿಯ ಶಿಲುಬೆಯಲ್ಲಿ ಪ್ರಾಣ ಬಿಟ್ಟಿದ ತಕ್ಷಣವೇ, ಯೇಸು ಕ್ರಿಸ್ತನು ಕಲ್ವಾರಿಯ ಶಿಲುಬೆಯಲ್ಲಿ ಪ್ರಾಣ ಬಿಡ್ತಾ ಇರುವಾಗ್ಲೇನೆ, ಇನ್ನೇನ್ ಪ್ರಾಣ ಹೋಯ್ತು ಅನ್ನೋ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ಆಲಯದಲ್ಲಿ ಇದ್ದಂತ ಪರದೆ ಹರಿದು ಹೋಯ್ತಂತೆ. ಅರ್ಥ ಆಗಿಲ್ಲ? ಹಲೋ. ದೇವರ ಕೃಪೆಯಿಂದ ಈ ಅಲ್ಪನ ಮಾಡೋ ಪ್ರಸಂಗ ಸ್ವಲ್ಪ ಆಳವಾಗಿರ್ತದೆ. ಚೆನ್ನಾಗಿ ವಾಕ್ಯ ಓದುವವರೆಗೆ ಕ್ಲೀನಾಗಿ ನಾನು ಮಾಡೋ ಪ್ರಸಂಗ ಅರ್ಥ ಆಗುತ್ತೆ. ಅಥವಾ ಕ್ಲೀನಾಗಿ ಶ್ರದ್ಧೆ ಕೊಟ್ಟು ಕಿವಿಗೊಟ್ಟು ಕೇಳೋರಿಗೆ ಮಾತ್ರ ಅದು ಅರ್ಥ ಆಗಲಿಕ್ಕೆ ಸಾಧ್ಯ. ಮೋಶೆ ದೇವರ ಸಮ್ಮುಖದಲ್ಲಿ ಕುತ್ಕೊಳ್ಳುವಾಗ ಮೋಶೆ ಒಟ್ಟಿಗೆ ಮಾತಾಡುವುದಕ್ಕಾಗಿ ದೇವರು ನೇರವಾಗಿ ಇಳಿದು ಬರ್ತಾ ಇದ್ರಂತೆ. ದೇವರು ಮೋಶೆಯು ಇಬ್ರು ಮುಖಾಮುಖಿಯಾಗಿ ನೇರವಾಗಿ ಮಾತಾಡ್ತಾ ಇದ್ರಂತೆ. ಈತನು ದೇವರೊಟ್ಟಿಗೆ ಮಾತಾಡಿ ಹಿಂದಿರುಗಿ ಹೊರಗಡೆ ಬರುವಾಗ ಇವನ ಮುಖವನ್ನ ಯಾರು ನೋಡಕ್ ಆಗ್ತಾ ಇರಲಿಲ್ವಂತೆ. ಅಂದ್ರೆ ದೇವರು ಇಳಿದು ಬರುವ ದೈವ ದರ್ಶನದ ಗೂಡಾರದಲ್ಲಿ ಅಷ್ಟೊಂದು ಮಹಿಮೆ ತುಂಬಲ್ಪಟ್ಟಿರುತ್ತದೆ. ದೈವ ದರ್ಶನ ಗೂಡಾರದಲ್ಲಿ ಅಷ್ಟೊಂದು ಮಹತ್ವ ಆವರಿಸಿಕೊಳ್ಳಲ್ಪಟ್ಟಿರುತ್ತದೆ. ದೇವರು ಹೇಳ್ತಾ ಇದ್ದಾರೆ, ನೀವೆಲ್ಲರೂ ಆ ದೇವ ದರ್ಶನದ ಗೂಡಾರದ ಬಾಗಿಲ ಹತ್ರನೇ ಇರಬೇಕ. ಹಲ್ಲೆಲೂಯ, ಹಲ್ಲೆಲೂಯ. ಈಗ ಈ ಮೋಶೆ ದೇವರ ಹತ್ರ ಹೋಗಬೇಕಾದ್ರೆ ಅಷ್ಟು ಪರಿಶುದ್ಧವಾಗಿರ್ಬೇಕು. ಇವನ್ ದೇವರ ಹತ್ರ ಹೋಗಿ ನೇರವಾಗಿ ದೇವರು ಏನು ಮಾತಾಡ್ತಾರದನ್ನೆಲ್ಲ ತಗೊಂಡು ಬಂದು ಇಸ್ರಾಯೇಲ್ ಜನರಿಗೆ ಹೇಳ್ತಾ ಇದ್ನಂತೆ. ಇಸ್ರಾಯೇಲ್ ಜನರು ಹಾಗೆ ನಡ್ಕೊಳ್ತಾ ಇದ್ರಂತೆ. ಇದು ಹಳೆ ಒಡಂಬಡಿಕೆ. ಆದ್ರೆ ಇಸ್ರಾಯೇಲ್ ಜನರು ಯಾರು ಅಷ್ಟೇ ದೇವರ ಹತ್ರ ನೇರವಾಗಿ ಗೂಡಾರ ಹತ್ರ ಹೋಗ್ಲಿಕ್ಕೆ ಆಗಲ್ಲ. ಅಲ್ಲಿ ಯಾಜಕನ ಮಾತ್ರ ಇರಬೇಕು. ಮಿಕ್ಕಿದವರೆಲ್ಲ ಗೂಡಾರದು ಸ್ವಲ್ಪ ದೂರ ಇರಬೇಕು. ಇಷ್ಟು ಕಿಲೋಮೀಟರ್ ದೂರದಲ್ಲಿ, ಇಷ್ಟು ಅಡಿ ದೂರದಲ್ಲಿ ಇರಬೇಕು. ಇಸ್ರಾಯೇಲ್ ಜನರು ಸಾಮಾನ್ಯವಾಗಿ ಅವರು ಗೂಡಾರದ ಒಳಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ.
ಅವರೆಲ್ಲರೂ ಗೂಡಾರದ ಬಾಗಿಲಿನ ಹತ್ರ ಇರಬೇಕು. ಆದ್ರೆ ಗೂಡಾರದ ಹೊರಗೂ ಒಳಗೂ ಯಾಚಕನ್ ಮಾತ್ರವೇ ಇರಬೇಕು. ಆದ್ರೆ ದೇವರ ವಾಕ್ಯ ಹೇಳ್ತದೆ, ನಮ್ಮ ದೇವರು ಅತಿ ಪರಿಶುದ್ಧನು, ಮಹಾಪರಿಶುದ್ಧನು. ಆ ಪರಿಶುದ್ಧತೆಯ ಮುಂದಗಡೆ ಮತ್ತೊಂದು ಪರಿಶುದ್ಧತೆ ಇಲ್ಲ. ಆ ಶಕ್ತಿಯ ಮುಂದಗಡೆ ಇನ್ನೊಂದು ಶಕ್ತಿ ಇಲ್ಲ. ಆ ಮಹಿಮೆಯ ಮುಂದಗಡೆ ಇನ್ನೊಂದು ಮಹಿಮೆ ಇಲ್ಲ. ಇಂಥ ದೇವರನ್ನ ನೋಡ್ಲಿಕ್ಕಾಗಿ ಹೋಗುವಾಗ ಆ ವ್ಯಕ್ತಿ ಪರಿಶುದ್ಧವಾಗಿರ್ಬೇಕು. ಯಾವ ಮನುಷ್ಯನ ಒಳಗಡೆ ಪರಿಶುದ್ಧತೆ ಇರೋದಿಲ್ವೋ ಅವನು ಸುಟ್ಟು ಬೂದಿ ಆಗ್ಬಿಡ್ತಾ ಇದ್ದ, ಅವನು ಸುಟ್ಟು ಹೋಗ್ಬಿಡ್ತಾ ಇದ್ದ. ಇದು ಹಳೆ ಒಡಂಬಡಿಕೆಯ ಪದ್ಧತಿ. ನಾನು ಆ ಕಡೆ ಆಮೇಲೆ ಬರ್ತೀನಿ. ಪ್ರೈಸ್ ದಿ ಲಾರ್ಡ್. ಅಂದ್ರೆ ದೇವರು ನಮ್ಮ ಹತ್ರ ಮಾತಾಡುವಂತ ವಿಷಯ ಏನು? ನಮಗೆ ನಿಬಂಧನೆ ಉಂಟು. ದೇವರ ಮಕ್ಕಳಾಗಿರುವಂತ ಪ್ರತಿಯೊಬ್ಬೊಬ್ಬರಿಗೂ ದೇವರ ನಿಬಂಧನೆ ದೇವರ ಮಕ್ಕಳಿಗೂ ಉಂಟು ಅಂತ ಹೇಳಿ ದೇವರು ಮಾತಾಡ್ತಾ ಇದ್ದಾರೆ. ದೇವರ ನಿಬಂಧನೆಯ ಕುರಿತು ಇವತ್ತು ದೇವರು ಮಾತಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಇದು ಯೇಸು ಕ್ರಿಸ್ತನು ನಮ್ಮ ಪಾಪದ ದೆಸೆಯಿಂದ, ನಮಗೆ ಬರಬೇಕಾದ ದಂಡನೆ ನಿಮಿತ್ತದಿಂದ, ನಾವು ದೇವರಿಂದ ದೂರ ಆದ ನಿಮಿತ್ತದಿಂದ, ನಮ್ಮ ಪಾಪಗಳು ಗೋಡೆಯಾಗಿ ನಿಂತಿರುವ ನಿಮಿತ್ತವಾಗಿ ನಾನು ದೇವರು ದೂರ ಆಗಿದ್ದೀವಿ. ದೇವರಿಗೂ ನನಗೂ ಸಂಬಂಧ ಇರಲಿಲ್ಲ. ದೇವರೊಂದು ಕಡೆ, ನಾನೊಂದು ಕಡೆ ಇದೆ. ಕಾರಣ ದೇವರಿಗೆ ವಿರೋಧವಾಗಿ ಮಾಡುವಂತ ಪ್ರತಿಯೊಂದು ಕಾರ್ಯಗಳು ಪಾಪವೇ. ದೇವರಿಗೆ ಇಷ್ಟ ಇಲ್ಲದಿರುವಂತ ಮಾಡೋ ಕಾರ್ಯಗಳೆಲ್ಲವೂ ಪಾಪವೇ. ಮನುಷ್ಯನು ಪಾಪ ಮಾಡಿ 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 ದೇವರ ಮುಂದೆಯೂ ಅವನ ಮುಂದೆಯೂ ಒಂದು ಪಾಪದ ಗೋಡೆಯನ್ನು ಕಟ್ಟಿದ. ಈ ಗೋಡೆ ಇರೋವರೆಗೂ ದೇವರು ನೋಡ್ಲಿಕ್ಕಾಗಲ್ಲ, ದೇವರ ಹತ್ರ ಬರ್ಲಿಕ್ಕಾಗಲ್ಲ, ದೇವರೊಟ್ಟಿಗೆ ಮಾತಾಡ್ಲಿಕ್ಕಾಗಲ್ಲ, ದೇವರ ದರ್ಶನಗಳು ಕಾಣ್ಲಿಕ್ಕಾಗಲ್ಲ, ದೇವರ ಪ್ರಕಟಣೆ ಹೊಂದ್ಲಿಕ್ಕಾಗಲ್ಲ, ದೇವರ ಸ್ವರವು ಕೂಡ ಕೇಳಲಿಕ್ಕಾಗಲ್ಲ, ದೇವರು ಕೂಡ ಆಲೋಚನೆ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಮನುಷ್ಯನಲ್ಲಿ ಭಯಂಕರವಾಗಿ ಆವರಿಸಿಕೊಳ್ಳಲ್ಪಟ್ಟಿತ್ತು. ಹಳೆ ಒಡಂಬಡಿಕೆಯಲ್ಲಿ ಮೋಶೆಯಾದರೂ ನೇರವಾಗಿ ದೇವರ ಹತ್ರ ಹೋಗಿ ಮಾತಾಡಿ ಬರ್ತಾ ಇದ್ದ, ಮಿಕ್ಕಿದವರೆಲ್ಲ ಕಾಯ್ಕೊಂಡಿರ್ಬೇಕಾಗಿತ್ತು. ಆದ್ರೆ ದೇವರು ಹೇಳಿದ್ರು ಇಲ್ಲ ಇಲ್ಲ, ಹೊಸ ಒಡಂಬಡಿಕೆಯಲ್ಲಿ ದೇವರು ಆಲೋಚನೆ ಮಾಡಿದ್ರು, ಮೋಶೆ ಮಾತ್ರ ಅಲ್ಲ, ಎಲ್ಲಾ ಜನರು ನನ್ನ ಹತ್ತಿರಕ್ಕೆ ಬರಬೇಕು, ಎಲ್ಲ ಜನರು ನನ್ನ ಹತ್ರಕ್ಕೆ ಬರ್ಬೇಕಾ, ಎಲ್ಲ ಜನರ ದರ್ಶನದ ಒಳಗಡೆ ಬರ್ಬೇಕಾ, ಎಲ್ಲ ಜನರು ನಾನು ಇಳಿದು ಬರುವಂತ ದೈವ ದರ್ಶನವಾಗಿರುವಂತ ಗೂಡಾರದ ಒಳಗಡೆ ಇರಬೇಕು. ಪ್ರೈಸ್ ದಿ ಲಾರ್ಡ್. ದೇವರ ಆಲೋಚನೆ ಮಾಡಿದ್ರು. ಆಲೋಚನೆ ಮಾಡಿ ಈಗ ಯೇಸು ಕ್ರಿಸ್ತನನ್ನ ಕಳಿಸಿದ್ರು. ಅವರು ಕಲ್ವಾರಿ ಶಿಲುಬೆಯಲ್ಲಿ ನಮಗೋಸ್ಕರ ಜಡಿಯಲ್ಪಟ್ಟು ಇನ್ನೇನ್ ಪ್ರಾಣ ಕೊಡೋ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ಆಲಯದ ಒಳಗಡೆ ಇದ್ದಂತ ಪರ್ದೆ, ಆಲಯದ ಒಳಗಡೆ ಇದ್ದಂತ ಪರ್ದೆ ಅರ್ಧೋಯ್ತಂತೆ. ಹೌದಾ ಇಲ್ವಾ? ಗೊತ್ತಿಲ್ವಾ? ಯೇಸು ಕ್ರಿಸ್ತನ ಪ್ರಾಣ ಬಿಟ್ಟಿದ ತಕ್ಷಣವೇ ದೇವರ ಆಲಯದ ಒಳಗಡೆ ಇದ್ದಂತ ಪರ್ದೆ ಅರ್ಧೋಯ್ತಂತೆ. ಅದು ಏನು ಸೂಚನೆ ಆಗಿದೆ? ಇಲ್ಲಿವರೆಗೂ ಮನುಷ್ಯನು ಮಾಡಿದ ತಪ್ಪುಗಳು ದೇವರ ಮುಂದಗಡೆ ತಡೆಯಾಗಿತ್ತು. ಮನುಷ್ಯನು ನೇರವಾಗಿ ದೇವರನ್ನ ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ದೇವರು ನೇರವಾಗಿ ಮನುಷ್ಯರೊಟ್ಟಿಗೆ ಮಾತಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಭಯಂಕರವಾಗಿರುವಂತ ಮನುಷ್ಯರ ಪಾಪ ತಡೆಯಾಗಿತ್ತು. ಆದರೆ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ, ಯೇಸು ಕ್ರಿಸ್ತನ ಆ ಒಂದು ಮರಣದ ಮೂಲಕವಾಗಿ ಆ ತಡೆಯ ಪಾಪ, ಆ ಗೋಡೆ ಅರಿದು ಹೋಯ್ತು. ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಪಾಪಗಳು ಎಷ್ಟೇ ಕೆಡು ಕೆಂಪಾಗಿದ್ರು ಅವನ ರಕ್ತ ಹಿಮದಂತೆ ಬೆಳ್ಳಗೆ ಮಾಡುತ್ತೆ. ಹಲ್ಲೆಲೂಯ. ಸಿಗ್ತಾ? ಹೋದ್ರೆ ಆ ವಾಕ್ಯ ಹೋದ್ರೆ ಕೆಲ ಜನರು ಡೌಟ ಕೂತಿದ್ರು, ಹೌದಾ ಪರ್ದ ಇತ್ತ? ಏನ್ ಪರ್ದ? ಸೊಳ್ಳೆ ಪರ್ದನ ಅಂತ ಕೂತವ್ರು. 27:50. ಮತ್ತಾಯ 27:50. ಮತ್ತಾಯ 27:50. ಯೇಸು ತಿರುಗಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು. ಮಹಾಧ್ವನಿಯಿಂದ ಕೂಗಿ ಅವನು ಪ್ರಾಣ ಬಿಟ್ಟನು. ಆಗ ಇಗೋ ದೇವಾಲಯದ ತೆರೆಯು, ಇಗೋ ದೇವರ ಆಲಯ ತೆರೆಯು ಮೇಲಿನಿಂದ ಕೆಳಗಿನವರೆಗೂ ಅರಿದು 2 ಭಾಗವಾಯಿತು. ಅರಿದು 2 ಭಾಗ ಆಯ್ತಂತೆ. ಅವಾಗ ನಿಮ್ಮ ಹತ್ರ ಹೇಳ್ಬಿಟ್ನಲ್ಲ ನಾನು. ಹಲ್ಲೆಲೂಯಾ. ಬೇಗ ಬಿಡಿ ಪಾಶ, ಅನ್ನ ಸಾಂಬಾರ್ ರೆಡಿ ಆಗಿದೆ, ತಿಂದ್ಬಿಟ್ಟು ಹೋಗೋಣ ಅಂತ ಕೂತಿದ್ದೀನಿ. ಹಲ್ಲೆಲೂಯಾ. ದೇಹದ ಮನುಷ್ಯನಿಗೂ ಆಹಾರ ಬೇಕು, ಆತ್ಮಿಕ ಮನುಷ್ಯನಿಗೂ ಆಹಾರ ಬೇಕು. ಹಲ್ಲೆಲೂಯಾ.
ಅದಕ್ಕೆ ಯೇಸು ಹೇಳ್ತಾರೆ, ರೊಟ್ಟಿ ತಿಂದ ಮಾತ್ರಕ್ಕೆ ಮನುಷ್ಯನ ಬದುಕಲ್ಲ, ದೇವರ ಮಾತುಗಳು, ದೇವರ ವಾರ್ತೆಗಳು, ದೇವರ ವಾಗ್ದಾನಗಳು, ದೇವರ ನುಡಿಗಳು ಪ್ರತಿಯೊಬ್ಬ ಮನುಷ್ಯನಿಗೆ ಅವಶ್ಯಕತೆಯಾಗಿದೆ. ಹಲ್ಲೆಲೂಯಾ. ನಿಮಗೆ ಅವಶ್ಯಕತೆಯಾಗಿರುವಂಥ ಮಾತುಗಳನ್ನು ಪರಿಶುದ್ಧಾತ್ಮನ ಮೂಲಕವಾಗಿ ದೇವರ ಕೃಪೆಯಿಂದ ನಾನು ನಿಮ್ಮ ಮತದಲ್ಲಿ ಮಾತಾಡ್ತಾ ಇದ್ದೀನಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅಲ್ಲಿ ಏನಾಯ್ತಂತೆ, ಪರದೆ 2 ಭಾಗ ಆಗ್ಬಿಡ್ತಂತೆ. ಅದಕ್ಕಿಂತ ಮುಂಚೆ ಮರೆಯಾಗಿತ್ತು. ಯಾಕಂದ್ರೆ ದೇವರನ್ನ ನೇರವಾಗಿ, ದೈವ ದರ್ಶನವನ್ನ ನೇರವಾಗಿ, ದೇವರ ಪ್ರಕಟಣೆಯನ್ನ ನೇರವಾಗಿ ಯಾರು ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಕಾರಣ ಯಾಜಕನು ಮಾತ್ರವೇ ಆಲಯದ ಒಳಗಡೆ, ಗೂಢಾರದ ಒಳಗಡೆ, ದೈವ ದರ್ಶನದ ಒಳಗಡೆ ಇರಬೇಕಾದವನು, ದೇವ ದರ್ಶನವನ್ನು ನೋಡಬೇಕಾದವನು, ದೇವರ ಮಾತುಗಳನ್ನು ಕೇಳಬೇಕಾದವನು. ಈ ಒಂದು ಪರಿಸ್ಥಿತಿ ಹಾದು ಹೋಗ್ತಾ ಇತ್ತು. ಆದ್ರೆ ದೇವರು ಏನು ಮಾಡಿದ್ರು ಗೊತ್ತಾ? ಅವನ ಮರಣದ ಮೂಲಕವಾಗಿ, ಅವನ ಒಂದು ತ್ಯಾಗದ ಮೂಲಕವಾಗಿ ಆ ತಡೆಯಾಗಿದ್ದಂತ, ಅಂದ್ರೆ ನೇರ ಕಲೆಕ್ಷನ್ ಇಲ್ಲ, ನಮಗೊಬ್ಬ ಮಧ್ಯಸ್ಥಿಕನ್ ಬೇಕಾಗಿತ್ತು. ಯಾರು? ಯಾಜಕನು. ಈ ಯಾಜಕನ ಹತ್ರ ಹೋಗಿ, ಈ ಯಾಜಕನ ಹತ್ರ ಹೇಳಿ, ಈ ಯಾಜಕನು ಹೋಗಿ ದೇವ್ರ ಹತ್ರ ಹೇಳ್ಬೇಕಾಗಿತ್ತು. ಆಮೇಲೆ ದೇವರು ಯಾಜಕನ ಹತ್ರ ಹೇಳಿ, ಆ ನಂತರವಾಗಿ ಯಾಜಕನ ಬಂದು ನಮಗೆ ಹೇಳ್ಬೇಕಾಗಿತ್ತು. ಈ ಒಂದು ಪರಿಸ್ಥಿತಿ ಇತ್ತು. ಯಾಕಂದ್ರೆ ನಮ್ಮ ದೇವರು ಪರಿಶುದ್ಧನು. ಎರಡನೇದಾಗಿ ನಮ್ಮ ದೇವರು ಅಗ್ನಿ ಜ್ವಾಲೆ ಉಳ್ಳ ದೇವರು. ಪರಿಶುದ್ಧತೆ ಇಲ್ಲದೆ ದೇವ್ರನ್ನ ಕಾಣ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರಾದ್ರೂ ಪಾಪ ಮಾಡ್ಬಿಟ್ಟು, ನಾನು ದೇವ್ರು ನೋಡಿದೆ, ದೇವ್ರು ಬಂದು ಇಳಿದಿದ್ರು, ಕನ್ಸಲ್ ಬಂದಿದ್ರು, ಅಲ್ಲಿ ಬಂದಿದ್ರು, ಇಲ್ಲಿ ಬಂದಿದ್ರು, ನಾನು ಪ್ರಾರ್ಥನೆ ಮಾಡ್ಬೇಕಾದ್ರೆ ದೇವ್ರನ್ನ ನೇರವಾಗಿ ನೋಡಿದೆ, ಎಲ್ಲ ಸುಳ್ಳಿದು. ದೇವ್ರ ವಾಕ್ಯ ಹೇಳ್ತದೆ, ಪರಿಶುದ್ಧತೆ ಇಲ್ಲದ ದೇವರನ್ನ ಕಾಣ್ಲಿಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಮನೆ ಒಳಗಡೆ ಪರಿಶುದ್ಧತೆ ಇರಬೇಕು. ದೇವ್ರು ನಿನ್ನ ಮನೆ ಒಳಗಡೆ ಇಳಿದು ಬರಬೇಕಾ? ದೇವರು ನಿನ್ನ ದೇಹ ಎಂಬುದಾಗಿ ಗೂಢಾರದಲ್ಲಿ ಇಳಿದು ಬರಬೇಕಾ? ದೇವರು ನಿನ್ನ ಸಂತತಿಯ ವಿಷಯಗಳಲ್ಲಿ ಇಳಿದು ಬರಬೇಕಾ? ನಿನ್ನ ಮನೆ, ನಿನ್ನ ಸಂತತಿ, ನಿನ್ನ ದೇಹ, ನೀನಿರುವ ಜಾಗ ಪೂರ್ತಿ ಅದು ಪರಿಶುದ್ಧವಾಗಿರ್ಬೇಕು. ಕಾರಣ ದೇವರು ಹೇಳ್ತಾರೆ, ಪರಿಶುದ್ಧತೆ ಇಲ್ಲದೆ ನೀವು ನನ್ನ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಎಲ್ಲೆಲ್ಲ ಪರಿಶುದ್ಧತೆ ಇರ್ತದೋ ಅಲ್ಲಿ ದೇವರು ಇಳಿದು ಬರ್ತಾನೆ. ಹಾಗಾದ್ರೆ ಪಾಪಿಗಳು ಹೇಗೆ ಪರಿಶುದ್ಧ ಆಗ್ಲಿಕ್ಕೆ ಸಾಧ್ಯ? ಹೇಗೆ ಪಾಪಿಗಳು ಪರಿಶುದ್ಧವಾಗಿರ್ಲಿಕ್ಕೆ ಸಾಧ್ಯ? ಅದಕ್ಕೆ ಯೇಸು ಕ್ರಿಸ್ತನು ಬಂದಿದ್ದು, ರಕ್ತವನ್ನು ಚೆಲ್ಲಿದು, ಅವನ ರಕ್ತದ ಮೂಲಕವಾಗಿ ತೊಳೆಯಲ್ಪಟ್ಟಂತ ಪ್ರತಿಯೊಬ್ಬ ಮನುಷ್ಯನು ಪರಿಶುದ್ಧನಾಗಿ ಮಾರ್ಪಡ್ತಾನೆ. ಆ ಪರಿಶುದ್ಧತೆಯನ್ನ ಕಾಪಾಡ್ಕೊಬೇಕು. ಆ ಪರಿಶುದ್ಧತೆಯನ್ನ ಕಾಪಾಡ್ಕೋಬೇಕು. ಈಗ ದೇವರ ಹತ್ರ ಹಳೆ ಒಡಂಬಡಿಕೆಯಲ್ಲಿ ನೇರವಾಗಿ ಮಾತಾಡಕ್ ಆಗ್ತಾ ಇರಲಿಲ್ಲ. ಮಧ್ಯಸ್ಥಿಕನ್ ಬೇಕಾಗಿತ್ತು. ಆ ಮಧ್ಯಸ್ಥಿಕನೇ ಯಾಜಕನು. ಹಲ್ಲೆಲೂಯಾ. ಈ ಯಾಜಕನ ಏನ್ ಮಾಡವನು? ನಮ್ಮ ವಿಷಯಗಳೆಲ್ಲ ಎತ್ತುಕೊಂಡು ದೇವರ ಹತ್ರ ಹೋಗಿ ಏನೆಲ್ಲ ಬಲಿಗಳನ್ನು ಕೊಟ್ಟು, ಅರಕೆಗಳನ್ನು ಮಾಡಿ, ಏನೆಲ್ಲ ಪಾಪ ಪರಿಹಾರ ಮಾಡಬೇಕು, ದೋಷ ಪರಿಹಾರ ಮಾಡಬೇಕು, ಸಮಾಧಾನ ಯಜ್ಞ ಮಾಡಬೇಕು, ಎಲ್ಲವನ್ನ ಮಾಡಿ ದೇವರ ಹತ್ರ ಹೋಗಿ ದೇವರು ಮಾತಾಡೋ ಮಾತುಗಳನ್ನು ತೆಗೆದುಕೊಂಡು ಬಂದು ಜನರಿಗೆ ಹೇಳ್ತಾ ಇದ್ನು. ಮತ್ತೆ ಜನರು ಏನ್ ಹೇಳ್ತಾರೆ ತಗೊಂಡೋಗಿ ದೇವ್ರ ಹತ್ರ ಹೇಳ್ತಾ ಇದ್ನು. ಈ ಒಂದು ಕೆಲಸ ಒಂದಾಗಿತ್ತು. ಅಂದ್ರೆ ದೇವ್ರ ಮಕ್ಕಳು ಡೈರೆಕ್ಟ್ ಆಗಿ ಯಾರು ಹೋಗಕ್ ಆಗ್ತಾ ಇರಲಿಲ್ಲ. ಅದ ದೇವರ ಕೃಪೆಯಿಂದ ಹೊಸ ಒಡಂಬಡಿಕೆಯಲ್ಲಿ ಮಹಾಯಾಜಕನಾಗಿರುವಂತ ಯೇಸು ಕ್ರಿಸ್ತನ ಮೂಲಕವಾಗಿ ಇವತ್ತು ನಮಗೆ ಡೈರೆಕ್ಟ್ ಎಂಟ್ರಿ. ಅರ್ಥ ಆಗ್ತಾ ಇದೆಯಾ? ಲಾಸ್ಟ್ ಟೈಮ್ ನಲ್ಲಿ ಯಾರೋ ನಮ್ಮ ಜಯಾಂಟಿ ಹತ್ರ ಹೇಳ್ತಾ ಇದ್ರಂತೆ, ಅಪ್ಪ ನೀನ್ ಪರವಾಗಿಲ್ಲ ಅಕ್ಕ, ನೀನ್ ಎಷ್ಟು ಪರವಾಗಿಲ್ಲ, ಡೈರೆಕ್ಟ್ ಆಗಿ ಹೋಗ್ತೀಯ ಅಂತ. ಎಲ್ಲಿಗೆ? ಎಷ್ಟು ಸಂಶಕರ ಹತ್ರ. ಅಲ್ಲೂಯ್ಯ. ಕೆಲ ಜನರೆಲ್ಲ ಹೇಳದಂತೆ, ಅಕ್ಕ ಪರವಾಗಿಲ್ಲ ಅಕ್ಕ, ನಮ್ಗೆ ಆ ಪೋಸ್ಟ್ ಈ ಪೋಸ್ಟ್ ಕೊಟ್ಟರು, ಇದುವರೆಗೂ ನಮ್ಮನ್ನು ಒಬ್ರು ಮುಂದೆ ಬಿಟ್ಟಿಲ್ಲ, ಎಷ್ಟು ಸಂಶಕರನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡ್ಲಿಕ್ಕೂ ಕೊಟ್ಟಿಲ್ಲ, ಮಾತಾಡ್ಲಿಕ್ಕೂ ಕೊಟ್ಟಿಲ್ಲ, ನೀನೇ ಪರವಾಗಿಲ್ಲ ಅಕ್ಕ, ಡೈರೆಕ್ಟ್ ಆಗಿ ಹೋಗ್ತೀಯ. ಹಲ್ಲೆಲೂಯಾ. ಅಂದ್ರೆ ಡೈರೆಕ್ಟ್ ಆಗಿ ಕಲೆಕ್ಷನ್ ಇಟ್ಕೊಂಡಿರುವ ಮರ್ಯಾದಿಗೂ ಯಾರೊಬ್ರು ಮಧ್ಯಸ್ಥಿಕನ ಮೂಲಕವಾಗಿ ಹೋಗೋ ಮರ್ಯಾದಿಗೂ ತುಂಬಾ ವ್ಯತ್ಯಾಸ ಇದೆ. ಇದ್ದಂತ ಕೆಲವು ಮೆಂಬರ್ಸ್ಗಳೆಲ್ಲ ಏನು, ನಾವು ಡೈರೆಕ್ಟ್ ಆಗಿ ಕಲೆಕ್ಷನ್ ಇಟ್ಕೊಬೇಕಾಗಿತ್ತು, ಆ ಭಾಗ್ಯ ನಮಗೆ ಸಿಕ್ಕಿಲ್ಲ, ಅದು ಸಿಕ್ಕುವ ಹಾಗೆ ಸ್ವಲ್ಪ ಮೇಲ್ ಪೋಸ್ಟ್ ನಲ್ಲಿ ಇರುವಂತವ್ರು ಬಿಟ್ಟುಕೊಟ್ಟಿಲ್ಲ, ಆದ್ರೆ ನೀನೇ ಪರವಾಗಿಲ್ಲ ಡೈರೆಕ್ಟ್ ಆಗಿ ಹೋಗಿ ಎಷ್ಟು ಸಂಸಾರ ಪಕ್ಕದಲ್ಲೇ ಕುತ್ಕೊಂಡಿದ್ಯಾ ಅಂತ. ಅಲ್ಲೂಯ. ಈಗ ಡೈರೆಕ್ಟ್ ಕಲೆಕ್ಷನ್ ಹೇಗಿರ್ತದೆ? ಯಾರೋ ಮೂರನೇ ವ್ಯಕ್ತಿ ಮೂಲಕವಾಗಿ ಹೋಗಿ ತಿಳಿಸುವುದು ಹೇಗಿರ್ತದೆ? ಮೂರನೇ ವ್ಯಕ್ತಿ ಮೂಲಕವಾಗಿ ಹೋಗಿ ತಿಳಿಸುವಂಥದ್ದು, ಅಲ್ಲಿಂದ ಬರುವಂತ ಕೆಲಸ ತುಂಬಾ ಲೇಟ್ ಆಗಿರ್ತದೆ. ಮಾಡಿದ್ರೆ ಮಾಡ್ತಾರ, ಇಲ್ಲಾಂದ್ರೆ ಇಲ್ಲ. ಬಟ್ ಡೈರೆಕ್ಟ್ ಕಲೆಕ್ಷನ್ ಇಟ್ಕೊಂಡಿದ್ರೆ ಅವ್ರಿಗೊಂದು ಸ್ವಲ್ಪ ಏನೋ ಒಂಥರ ಬಲ, ಅವ್ರಿಗೇನೋ ಗೌರವ,
ಅವ್ರ ಪರವಾಗಿಲ್ಲಪ್ಪ, ಡೈರೆಕ್ಟ್ ಕಲೆಕ್ಷನ್ ಇದೆ, ಹುಷಾರಾಗಿರ್ಬೇಕು ಅನ್ನೋ ಎಚ್ಚರಿಕೆಯಲ್ಲಿ ಇರ್ತಾರೆ. ಅಲ್ಲೆಲೂಯ. ಈ ಹಳೆ ಒಡಂಬಡಿಕೆಯಲ್ಲಿ ಡೈರೆಕ್ಟ್ ಕಲೆಕ್ಷನ್ ಇರಲಿಲ್ಲ. ಯಾಕಂದ್ರೆ ಪಾಪ ಕಂಡ್ರೆ ದೇವ್ರಿಗೆ ಆಗ್ತಾ ಇರಲಿಲ್ಲ, ಪಾಪಿಗಳು ಕಂಡ್ರೆ ದೇವ್ರಿಗೆ ಆಗ್ತಾ ಇರಲಿಲ್ಲ, ಅಶುದ್ಧರು ಕಂಡ್ರೆ ದೇವ್ರಿಗೆ ಆಗ್ತಾ ಇರಲಿಲ್ಲ. ಅದಕ್ಕೆ ಒಬ್ಬ ಮಧ್ಯಸ್ಥಿಗನ್ ಬೇಕಾಗಿತ್ತು. ಅವನ್ ಯಾರು? ಯಾಜಕನಾಗಿದ್ದ. ಇವನೇನು ಮಾಡ್ತಾ ಇದ್ದ? ದೇವ್ರ ಸಮ್ಮುಖಕ್ಕೆ ಹೋಗುವಾಗ 2 ಟಗರುಗಳು ತೆಗೆದುಕೊಂಡು ಹೋಗ್ತಾ ಇದ್ದಂತೆ, 2 ಕುರಿಗಳು ತೆಗೆದುಕೊಂಡು ಹೋಗ್ತಾ ಇದ್ದಂತೆ. ಒಂದು ದೇವರಿಗೆ ಸರ್ವಾಂಗ ಹೋಮ ಮಾಡುವುದಕ್ಕಾಗಿ, ಇನ್ನೊಂದು ಆ ಮನುಷ್ಯರಿರೋ ಎಲ್ಲ ಪಾಪಗಳನ್ನ ಆ ಕುರಿಯ ತಲೆ ಮೇಲೆ ಹಾಕ್ಬಿಟ್ಟು ಅದನ್ನ ತೆಗೆದುಕೊಂಡು ಹೋಗಿ ಅರಣ್ಯಕ್ಕೆ ಬಿಡ್ತಾ ಇದ್ರಂತೆ. ಒಬ್ಬರು ಮಾತ್ರ ದೇವ್ರ ಹತ್ರ ಹೋಗ್ಬೇಕು, ಬರ್ಬೇಕು, ದೇವ್ರು ನೋಡ್ಬೇಕು, ಬರ್ಬೇಕು. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ದೇವರ ವಾಕ್ಯ ಬೀಳ್ತದೆ, ಇವನು ಸಾಧಾರಣವಾದವನಲ್ಲ, ಯೇಸು ಕ್ರಿಸ್ತನು ಮಹಾಯಾಜಕನಾಗಿದ್ದಾನೆ, ಮೆಲ್ಕಿಸೆದೇಕಗಿಂತ ಅಧಿಕವಾಗಿರುವಂತ ದೊಡ್ಡ ಯಾಜಕನಾಗಿದ್ದಾನೆ, ಎಲ್ಲ ಪ್ರವಾದಿಗಳಿಗಿಂತಲೂ ದೊಡ್ಡ ಪ್ರವಾದಿ ಆಗಿದ್ದಾನೆ. ನಮಗೋಸ್ಕರವಾಗಿ ನಮ್ಮ ಪರ ತಂದೆಯ ಬಲಭಾಗದಲ್ಲಿ ನಮಗೋಸ್ಕರ ಮಧ್ಯಸ್ಥಿಕೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನ ಪ್ರಾಣ ಕೊಟ್ಟ ನಿಮಿತ್ತವಾಗಿ ಆ ಪರದೆ ಅರ್ಧೋಯ್ತು. ಅಂದ್ರೆ ಆ ತಡೆ ಅರ್ಧೋಗಿ ಈಗ ಏನಾಯ್ತು? ಡೈರೆಕ್ಟ್ ಕಲೆಕ್ಷನ್. ಯಾರಿಗೆ? ನಮಗೂ ದೇವ್ರಿಗೂ. ಹಲ್ಲೆಲೂಯ. ಈ ಪರದೆ ಅರ್ಧ ಮೇಲೆ ದೇವ್ರು ಹೇಳ್ತಾರೆ, ಎಲ್ಲಿ 2-3 ಸೇರಿ ದೇವರೇ ಕರೀತಾರೋ ನಾನೇ ಅಲ್ಲಿ ಇಳಿದು ಬರ್ತೀನಿ. ಹಾ, ಈ ಹಳೆ ಒಡಂಬಡಿಕೆಯಲ್ಲಿ ಹಂಗಲ್ಲ, ದೇವ್ರು ಇರುವ ಜಾಗದಲ್ಲಿ ಇವ್ರು ಹೋಗ್ಬೇಕಾಗಿತ್ತು. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, ಎಲ್ಲಿ 2, ಎಲ್ಲಿ 3 ಒಂದೇ ಜಾಗದಲ್ಲಿ ಒಮ್ಮನಸ್ಸಿನಿಂದ ಸೇರಿ ದೇವರೇ ಅಂತ ಕರೀತಾರೋ ಅಲ್ಲಿ ನಾನು ಇಳಿದು ಬರ್ತೇನೆ. ಹಲ್ಲೆಲೂಯ. ದೇವರು ಡೈರೆಕ್ಟ್ ಆಗಿ ನಿಮ್ಮ ಮುಂದೆ ಇಳಿದು ಬಂದು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಇಷ್ಟಪಡ್ತಾನೆ. ಇದು ಹೊಸ ಒಡಂಬಡಿಕೆ, ಇದು ಹೊಸ ಒಡಂಬಡಿಕೆಯ ಕಾಲ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಕ್ರಿಸ್ತನ ರಕ್ತ ನಮ್ಮ ಮೇಲೆ ಚೆಲ್ಲಲ್ಪಟ್ಟಿದೆ. ಯೇಸು ಕ್ರಿಸ್ತನ ರಕ್ತ ನಮ್ಮ ಮೇಲೆ ಚೆಲ್ಲಲ್ಪಟ್ಟಿದೆ. ಒಂದು ವೇಳೆ ಏನಾದ್ರು ದೋಷ ಮಾಡಿದ್ರು, ಒಂದು ವೇಳೆ ಏನಾದ್ರು ಇಡೀ ಪಾಪ ಮಾಡ್ಬಿಟ್ರು ಕೂಡ ಆ ರಕ್ತ ಏನ್ ಮಾಡ್ತದೆ? ಅವುಗಳನ್ನ ಮರೆ ಮಾಡಿಬಿಡ್ತದೆ. 1, 2, 3 ತಪ್ಪುಗಳನ್ನ ಮಾಡುವಾಗ ತಂದೆಯಾದ ದೇವರಿಗೆ ಕೋಪ ಬರ್ತದೆ, ಇವ್ರನ್ನ ಹೊಡಿಬೇಕನ್ನೋ ಮನಸ್ಸು ಬರ್ತದೆ. ಆದ್ರೆ ದೇವ್ರು ನೋಡುವಾಗ ನಮ್ಮ ಮೇಲೆ ಚೆಲ್ಲಲ್ಪಟ್ಟ ರಕ್ತ ಇದೆಯಲ್ಲ, ಆ ರಕ್ತ ನೋಡಿದ ತಕ್ಷಣ ಅವನ ಪಾಪ ಹಾಗೇ ಅಡಗ ಬಿಡುತ್ತದೆ. ಅವನ ಕೋಪ ಹಾಗೆ ಅಡಗು ಬಿಡ್ತದೆ. ಅವನ ರೋಷ ಹಾಗೆ ತಣ್ಣಗಾಗ್ಬಿಡ್ತದೆ. ಯಾಕೆ? ನಾವು ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿದ ಮೇಲೆ, ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಂಡ ಮೇಲೆ ನಮ್ಮ ಮೇಲೆ ಯಾರ ರಕ್ತ ಇದೆ? ಅಯ್ಯಾ, ನಮ್ಮ ಮೇಲೆ ಯಾರ ರಕ್ತ ಇದೆ? ನಿಲ್ಲಿಸ್ಲಾ ಹೋಗ್ಲಾ? ಇನ್ನ ನಾನು ಚಾಪ್ಟರ್ ಒಳಗಡೆ ಬಂದಿಲ್ಲ, ಪರಿಚಯ ಮಾಡ್ತಾ ಇದ್ದೀನಿ. ಪ್ರಸಂಗ ಭಯಂಕರ ಇದೆ, ಪರಿಚಯ ಮಾಡ್ತಾ ಇದ್ದೀನಿ. ನೀವು ಕೂತಿರೋದು ನೋಡ್ರೆ ನನಗೆ ನಿಲ್ಲಿಸ್ಬೇಕು ಅನಿಸ್ತಾ ಇದೆ. ನೀವು ಕೂತಿರೋದು ನೋಡ್ರೆ ನನಗೆ ಆಸಕ್ತಿಯಿಂದ ಹುಮ್ಮನಸ್ಸಿನಿಂದ ಮುಂದೆ ಹೋಗ್ಬೇಕು ಅನಿಸ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ದೇವರು ನಮ್ಮನ್ನ ಸುಡಬೇಕು, ನಾಶ ಮಾಡಬೇಕು, ಹೊಡಿಬೇಕಂತೇಳಿ ನೋಡುವಾಗ, ಆದ್ರೆ ಅವನು ನೋಡಿದ ತಕ್ಷಣ ಅದನ್ನ ಕಣ್ಣಿಗೆ ಕಾಣದೇನು ಗೊತ್ತಾ? ಯೇಸುವಿನ ರಕ್ತ, ಯೇಸುವಿನ ರಕ್ತ, ಯೇಸುವಿನ ರಕ್ತ ನಮ್ಮ ಮೇಲೆ ಇರೋದನ್ನ ತಂದೆಯಾದ ದೇವರು ನೋಡಿದ ತಕ್ಷಣ ಅವನ ಕೋಪ ಹಾಗೇ ತಣ್ಣಗಾಗ್ಬಿಡುತ್ತೆ, ಅವನ ರೋಷ ಹಾಗೇ ಅಡಗಿ ಬಿಡುತ್ತೆ. ಅವನ ಕೃಪೆ. ಹಲ್ಲೆಲೂಯ, ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ಹಳೆ ಒಡಂಬಡಿಕೆಯಲ್ಲಿ ಏನ್ ತಡೆ ಇತ್ತು? ಪಾಪಗಳ ಗೋಡೆ ತಡೆಯಿತು. ಅದು ಯಾರು ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಮೋಶೆ ಮಾತ್ರ ಹೋಗಿ ಬರ್ಬೇಕಾಗಿತ್ತು, ಯಾಜಕರು ಮಾತ್ರ ಹೋಗಿ ಬರ್ಬೇಕಾಗಿತ್ತು. ಅವ್ರು ಬಿಟ್ರೆ ಇನ್ ಯಾರು ದೇವ್ರು ನೋಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ದೇವರ ಕೃಪೆಯಿಂದ ಯೇಸು ಕ್ರಿಸ್ತನ ಮೂಲಕವಾಗಿ ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ದೇವರ ವಾಕ್ಯ ಬೀಳ್ತದೆ, ಧೈರ್ಯವಾಗಿ ಕೃಪಾಸನದ ಮುಂದಗಡೆ ಬರ್ಲಿಕ್ಕೆ. ಹಲ್ಲೆಲೂಯ. ದೇವರು ಹೇಳ್ತಾರೆ, ಆರೋನನ ಮಕ್ಕಳಿಗೆ ದಯಮಾಡಿ ಸ್ವಲ್ಪ ದೂರ ಇರ ಕೇಳು, ಕೃಪಾಸನದ ಮುಂದಗಡೆ ಮಹಿಮೆಯ ಮೋಡದೊಂದಿಗೆ ನಾನು ಇಳಿದು ಬರುವಾಗ ಒಂದು ವೇಳೆ ಅವರು ಸುಟ್ಟು ಹೋಗ್ಬಿಡ್ತಾರೆ. ಯಾಜಕ ಕಾಂಡ 16-17 ಮನೆಗೆ ಹೋದ್ರಿ, ಅಲ್ಲಿ ಗೂಡಾರದ ಕುರಿತು ಮಾತಾಡ್ತದೆ. ಹಲ್ಲೆಲೂಯ, ಹಲ್ಲೆಲೂಯ.
ಯಾಜಕ ಕಾಂಡದಲ್ಲಿ 16ನೇದಲ್ಲಿ ಪ್ರತಿ ಒಂದು ಗೂಡಾರದ ಕುರಿತು ಮಾತಾಡ್ತದೆ. 16ರಿಂದ 17 18 ವಾಕ್ಯ ಅಧ್ಯಾಯದವರೆಗೂ ನೀವು ಓದ್ ನೋಡ್ರಿ. ದೇವರು ಮಹಾಭಯಂಕರನು, ಅಗ್ನಿ ಜ್ವಾಲೆ ಉಳ್ಳ ದೇವರು, ಅವನು ಉರಿಯುವಂತ ದೇವರು, ದಹಿಸುವಂತ ದೇವರು. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ ಮೋಶೆಗೆ, ಆರೋನನ ಮಕ್ಕಳಿಗೆ ಹೇಳು ಸ್ವಲ್ಪ ದೂರ ಇರಲಿಕ್ಕೆ, ಕಾರಣ ಕೃಪಾಸನದ ಮುಂದಗಡೆ ದೇವರು ಮೇಘದೊಂದಿಗೆ ಮಹಿಮೆಯೊಂದಿಗೆ ಇಳಿದು ಬರುವಾಗ ಸುಟ್ಟು ಹೋಗ್ಬಿಡ್ತಾರೆ, ಸತ್ತು ಹೋಗ್ಬಿಡ್ತಾರೆ. ಇಷ್ಟು ಭಯಂಕರನಾಗಿರುವಂತ ದೇವರು ಈ ಹೊಸ ಒಡಂಬಡಿಕೆಯಲ್ಲಿ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನ ಮೂಲಕವಾಗಿ ಧೈರ್ಯವಾಗಿ ಅವನ ಕೃಪಾಸನದ ಮುಂದಗಡೆ ಬರುವಂತೆ ದೇವರು ಕೃಪೆ ಮಾಡಿದಾನೆ. ಹಲ್ಲೆಲೂಯಾ. ವಾಕ್ಯ ಹಾಗೆ ಹೇಳ್ತದೆ ಹೊಸ ಒಡಂಬಡಿಕೆಯಲ್ಲಿ, ನಾವು ಧೈರ್ಯವಾಗಿ ಕೃಪಾಸನದ ಮುಂದಗಡೆ ಧೈರ್ಯವಾಗಿ ಬರುವಂತೆ ಅವನು ನಮಗೆ ಕೃಪೆ ಮಾಡಿದಾನೆ. ಅವನು ಕೃಪೆ ಮಾಡ್ತಾ ಇರ್ಲಿಲ್ಲ ಅಂದ್ರೆ ಇವತ್ತು ನಾವು ದೇವರ ಮುಂದಗಡೆ ನಿಲ್ಲಕ್ಕೆ ಆಗ್ತಾ ಇರ್ಲಿಲ್ಲ, ದೇವರ ಮುಂದಗಡೆ ಕಾಣಲ್ಪಡ್ಲಿಕ್ಕೆ ಸಾಧ್ಯವಾಗ್ತಾ ಇರ್ಲಿಲ್ಲ, ಇಷ್ಟರ ಮಟ್ಟಿಗೆ ನಾವು ಬೆಳಿಲಿಕ್ಕೆ ಆಗ್ತಾ ಇರ್ಲಿಲ್ಲ, ಇಷ್ಟರ ಮಟ್ಟಿಗೆ ನಾವು ನಿಲ್ಲಕ್ಕೆ ಆಗ್ತಾ ಇರ್ಲಿಲ್ಲ. ಇವತ್ತು ನಾವೇನಾದ್ರೂ ನಿಂತಿದ್ವಿ ಇಲ್ಲಿವರೆಗೂ ಅಂದ್ರೆ ದೇವರ ಕೃಪೆ, ಯೇಸುವಿನ ಕೃಪೆ. ಸರಿ, ಇಲ್ಲಿವರೆಗೂ ಪರಿಚಯ ಮಾಡಿದೆ. ಯೇಸು ಕ್ರಿಸ್ತನ ಒಳ್ಳೆ ಯಾಜಕನಾಗಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಯಾಜಕರು ಮಾತ್ರ ಹೋಗ್ಬೇಕಾಗಿತ್ತು. ಹೊಸ ಒಡಂಬಡಿಕೆಯಲ್ಲಿ ವಾಕ್ಯ ಬೀಳ್ತದೆ, ದೇವರು ನಮ್ಮನ್ನ ಏನ್ ಮಾಡಿದಾರಂತೆ, ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಮ್ಮನ್ನ ಏನ್ ಮಾಡಿದಾರಂತೆ, ಏನ್ ಮಾಡಿದಾರ ನಮ್ಮನ್ನ. ಓಕೆ, ದೇವರ ರಾಜ್ಯದಲ್ಲಿ ನಾವು ಏನಾಗಿದ್ದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮ್ಮನ್ನ ಏನ್ ಮಾಡಿದಾನಂತೆ, ಪಾಲುಗಾರರಾಗಿ ಮಾರ್ಪಟ್ಟಿದ್ದಾರೆ. ದೇವರು ನಮ್ಮನ್ನ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಪ್ರಕಟಣೆ ಗ್ರಂಥ ಹೇಳ್ತದೆ, ನಮ್ಮನ್ನ ಯಾಜಕರನ್ನಾಗಿಯೂ ರಾಜ್ಯವನ್ನಾಗಿಯೂ ತನ್ನ ಪ್ರಜೆಯನ್ನಾಗಿಯೂ ದೇವರು ನಮ್ಮನ್ನ ಮಾಡಿದಾನಂತೆ. ಅರ್ಥ ಆಗ್ತಾ ಇದೆಯಾ? ಒಳಗೆ ಹೋಗ್ತಾ ಇದೆಯಾ? ಆ ಒಳಗಡೆ ಹೋಗ್ತಾ ಇದೆಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆಯಲ್ಲಿ ನಮ್ಮನ್ನ ಯಾಜಕರನ್ನಾಗಿ ಮಾಡಿದಾನೆ. ಅಯ್ಯೋ ಬ್ರದರ್, ನೀವು ಯಾಜಕರಂತೆ. ಅಪೋಸ್ಟಲ ನಮ್ಗೆ ಬೇಡ, ಯಾಕೆ ಬೇಗ ಅಷ್ಟು ದೊಡ್ಡ ಪೋಸ್ಟ್ ನಮಗೆ ಅಂತ ಕೂತ್ಕೊಂಬೇಡ್ರಿ. ಪ್ರೈಸ್ ದಿ ಲಾರ್ಡ್. ಹೊಸ ಒಡಂಬಡಿಕೆಯಲ್ಲಿ ನಾವೆಲ್ಲರೂ ಯಾಜಕರಾಗಿದ್ದೇವೆ. ಹಲ್ಲೆಲೂಯಾ. ಈ ಯಾಜಕರಿಗೆ ದೇವರು ಏನು ಕೊಟ್ಟಿದ್ದಾರೆ? ಡೈರೆಕ್ಟ್ ಆಗಿ ದೇವರ ಕಾಂಟ್ಯಾಕ್ಟ್ ಅನ್ನು ಇಟ್ಟುಕೊಳ್ಳುವಂತ ಕೃಪೆ ಕೊಟ್ಟಿದ್ದಾರೆ. ದೇವರೊಟ್ಟಿಗೆ ನೇರವಾಗಿ ಮಾತಾಡುವಂತಹ ಕೃಪೆಯನ್ನು ಕೊಟ್ಟಿದ್ದಾರೆ. ದೇವರನ್ನ ನೇರವಾಗಿ ನೋಡುವಂತಹ ಕೃಪೆಯನ್ನು ಕೊಟ್ಟಿದ್ದಾರೆ. ದೇವರ ಸಾನ್ನಿಧ್ಯವನ್ನ, ದೇವರ ಶಕ್ತಿಯನ್ನ, ದೇವರ ಮಹಿಮೆಯನ್ನ ಅನುಭವಿಸುವಂತ ದೇವರ ಕೃಪೆ ನಮಗೆ ಕೊಟ್ಟಿದ್ದಾನೆ. ದೇವರು ಸೀನಾಯಿ ಬೆಟ್ಟದಲ್ಲಿ ಇಳಿದು ಬರುವಾಗ ದೇವರು ಹೇಳೋರು ಜನರೆಲ್ಲ ದೂರ ಇರಬೇಕು, ಕಾರಣ ನನ್ನ ಮಹಿಮೆ ಬೆಟ್ಟ ಪೂರ್ತಿ ತುಂಬಿಕೊಳ್ತದೆ. ಈ ಮಹಿಮೆ ಇಳಿದು ಬರುವಾಗ ಅನೇಕರು ಸತ್ತು ಹೋಗ್ಬಿಡ್ತಾರೆ, ಆದ ಕಾರಣ ಎಲ್ಲರೂ ದೂರ ಇರುವಂತೆ ಹೇಳುವಂತ ದೇವರು ಹೇಳ್ತಾರೆ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಆಗಲ್ಲ. ನಾವು ದೇವರ ಸಮ್ಮುಖದಲ್ಲಿ ಸೇರಿ ಬರುವಾಗೆಲ್ಲ ಅವನ ಮಹಿಮೆ ಡೈರೆಕ್ಟ್ ನಮ್ಮ ಮೇಲೆ ಇಳಿದು ಬರ್ತಾ ಇದ್ದ. ನಾನು ಹೋಗಿ ಹೋಗಿ ನಿಮಗೆ ಹೇಳ್ತಾ ಇದ್ದೀನಲ್ಲ, ಹಳೆ ಒಡಂಬಡಿಕೆ ಸೀನಾಯಿ ಬೆಟ್ಟಗಳ ಮೇಲೆ ದೇವರ ಸಾನ್ನಿಧ್ಯ ಇಳಿದು ಬರ್ತಾ ಇತ್ತು. ಆ ಸಾನ್ನಿಧ್ಯ ಇಳಿದು ಬರೋ ಜಾಗದಿಂದ ತುಂಬಾ ದೂರ ಇಸ್ರಾಯೇಲ್ ಜನರು ಇರಬೇಕಾಗಿತ್ತು. ದೇವರು ಇಳಿದು ಬರೋದು ಬೇರೆ, ಇಳಿದು ಬಂದ್ಮೇಲೆ ಅವನ ಮಹಿಮೆ ಸ್ಪ್ರೆಡ್ ಆಗೋದು ಬೇರೆ. ಅರ್ಥ ಆಗ್ತಾ ಇದೆಯಾ? ದೇವರು ಇಳಿದು ಬರೋ ಜಾಗ ಅಲ್ಲ, ದೇವರ ಮಹಿಮೆ ಸ್ಪ್ರೆಡ್ ಆಗೋ ಜಾಗದಲ್ಲಿ ಕೂಡ ಜನಗಳು ಇರಬಾರ್ದಂತೆ. ಇದು ಹಳೆ ಒಡಂಬಡಿಕೆ ನಿಯಮ. ಜೋರಾಗಿ ಒಂದು ಹಲ್ಲೆಲೂಯಾ. ನಿದ್ದೆ ಬರ್ತಾ ಇದೆಯಾ? ನಿದ್ದೆ ಮಾಡ್ಬೇಕನ್ನಿಸ್ತಾ ಇದೆಯಾ? ಕಣ್ಣಿಗೆ ಬಿದ್ವಿ ಗುದ್ಬಿಡ್ತೀನಿ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಹಳೆ ಒಡಂಬಡಿಕೆಯಲ್ಲಿ ದೇವರು ಇರುವ ಜಾಗ ಬೇರೆ. ಹಳೆ ಒಡಂಬಡಿಕೆಯಲ್ಲಿ ಫಸ್ಟ್ ದೇವರು ಇಳಿದು ಬರ್ತಾ ಇದ್ರು. ಅವ್ರು ಇಳಿದು ಬಂದು ಅವ್ರ ಬೆಳಕು, ಅವ್ರ ಬೆಂಕಿ, ಅವ್ರು ಇಳಿದು ಬಂದಿದ ತಕ್ಷಣ ಅವ್ರ ಮಹಿಮೆ, ಆ ಬೆಟ್ಟ ಎಷ್ಟು ದೊಡ್ಡದಾಗಿರ್ತದೋ ಅಷ್ಟು ಕೂಡ ಮಹಿಮೆ ತುಂಬಿಕೊಳ್ತಾ ಇದ್ದಂತೆ. ಅರ್ಥ ಆಗ್ತಾ ಇದೆಯಾ? ದೇವ್ರು ಬೇರೆ, ದೇವ್ರ ಮಹಿಮೆ ಬೇರೆ. ದೇವ್ರು ಬೇರೆ, ದೇವ್ರ ಮಹಿಮೆ ಬೇರೆ, ದೇವರ ಶಕ್ತಿ ಬೇರೆ, ದೇವರ ಪ್ರಭಾವ ಬೇರೆ. ದೇವ್ರು ಇಳಿದು ಬರೋ ಜಾಗದಲ್ಲ, ದೇವ್ರು ಇಳಿದು ಬಂದ ಆಗಿದ ತಕ್ಷಣನೇ ಅವರ ಮಹಿಮೆ ಆ ಬೆಟ್ಟ ಪೂರ್ತಿ ತುದಿಯಿಂದ ಹಿಡಿದು
ತುದಿ ಮೇಲ್ವರೆಗೂ ಅವ್ರ ಮಹಿಮೆ ಆವರಿಸ್ಕೊಂಡ್ಬಿಡ್ತಾ ಇತ್ತು. ದೇವರವರು ಬೆಟ್ಟದಿಂದ ಜನಗಳನ್ನ ದೂರ ಇರಕ್ಕೆ ಹೇಳು, ಮಹಿಮೆಯನ್ನು ಕೂಡ ಅವ್ರು ಮುಟ್ಟಬಾರದಂತೆ. ಹಲ್ಲೆಲೂಯಾ. ಮಹಿಮೆಯನ್ನು ಕೂಡ ಅವ್ರು ಮುಟ್ಟಬಾರದು, ಸತ್ತೋಗ್ಬಿಡ್ತಾರ. ಆದ್ರೆ ದೇವರ ವಾಕ್ಯ ಬೀಳ್ತದೆ, ಹೊಸ ಒಡಂಬಡಿಕೆಯಲ್ಲಿ ಹಂಗಲ್ಲ ಇಲ್ಲ. ನಾವು ಆ ಬೆಟ್ಟದ ಮೇಲೆ ಕಟ್ಟಲ್ಪಟ್ಟವರು. ಹಲ್ಲೆಲೂಯಾ. ಅರ್ಥ ಆಗಿರೋರು ಮಾತ್ರ ದೇವರಿಗೆ ಸ್ತೋತ್ರ. ಅರ್ಥ ಆಗಿ ಇಳ್ಕೊಂಡವ್ರಿಗಾಗಿ ದೇವರಿಗೆ ಸ್ತೋತ್ರ. ನಾವು ಸಾಧಾರಣವಾದವರಲ್ಲ. ಆ ಬಂಡೆಯ ಮೇಲೆ, ಆ ಬೆಟ್ಟದ ಮೇಲೆ ಕಟ್ಟಲ್ಪಟ್ಟವರಾಗಿದ್ದೇವೆ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ನಾವು ಬಂಡೆಯ ಮೇಲೆ, ಬೆಟ್ಟದ ಮೇಲೆ ಕಟ್ಟಲ್ಪಟ್ಟವರು. ದೇವರು ಎಲ್ಲಿ ಇಳಿದು ಬರ್ತಾ ಇದ್ರು? ಬಂಡೆ ಮೇಲೆ ಇಳಿದು ಬರ್ತಾ ಇದ್ರು. ಆದ್ರೆ ಈಗ ನಾವು ಬಂಡೆಯ ಮೇಲೆ ಕಟ್ಟಲ್ಪಟ್ಟಿದ್ದೇವೆ. ಈಗ ದೇವರು ಇಳಿದು ಬರಬೇಕು ಡೈರೆಕ್ಟ್ ಆಗಿ ನಮ್ಮ ಒಳಗಡೆ. ಅದಕ್ಕೆ ಹೊಸ ಒಡಂಬಡಿಕೆ ವಾಕ್ಯ ಬೀಳ್ತದೆ, ಯೇಸು ಇಲ್ಲಿಲ್ಲ, ಯೇಸು ಈ ಬೆಟ್ಟದಲ್ಲಿಲ್ಲ, ಯೇಸು ಶಿಲುಬೆಯಲ್ಲಿಲ್ಲ, ಯೇಸು ಸಮಾಧಿಯಲ್ಲಿಲ್ಲ. ಯೇಸು ಬೆಟ್ಟದ ಗುಹೆಯಲ್ಲಿ ಮಾಡಿರುವಂತ ಸಮಾಧಿಯಲ್ಲಿ ಇಲ್ಲ. ಯೇಸು ಶಿಲುಬೆಯಲ್ಲೂ ಇಲ್ಲ. ಯೇಸು ಫೋಟೋದಲ್ಲೂ ಇಲ್ಲ. ಯೇಸು ಮಹಿಮೆ ಒಂದಿಗೆ, ಶಕ್ತಿ ಒಂದಿಗೆ, ಕೃಪೆ ಒಂದಿಗೆ ದೇವರಾಗಿ ಅವನು ಎದ್ದಿದ್ದಾನೆ. ದೇವರು ಎದ್ದಿದ್ದಾನೆ. ಈಗ ದೇವರಲ್ಲೇ ನನ್ನ ನಿನ್ನ ಹೃದಯದ ಒಳಗಡೆ ಅವನಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಆ ದೇವರು ನಮ್ಮ ಒಳಗಡೆ. ದೇವರು ಹೇಳ್ತಾರ, ಈಗ ನೀವು ನನಗೆ ಆಲಯವಾಗಿದ್ದೀರಿ. ಈಗ ನೀವು ನನಗೆ ಆಲಯವಾಗಿದ್ದೀರಿ. ಈಗ ನಿಮ್ಮ ಒಳಗಡೆ ನಾನಿದ್ದೀನಿ. ಹಲ್ಲೆಲೂಯಾ. ಆ ಹಳೆ ಒಡಂಬಡಿಕೆಯಲ್ಲಿ ದೇವರ ಸಾನ್ನಿಧ್ಯ ಇಳಿದು ಬರುವ ಬೆಟ್ಟದ ಹತ್ರ ಒಬ್ರು ನಿಲ್ಲಬಾರ್ದು. ಅಂಥದ್ರಲ್ಲಿ ಇವಾಗ ದೇವರ ಸಾನ್ನಿಧ್ಯ ಡೈರೆಕ್ಟ್ ಆಗಿ ನಮ್ಮ ಮೇಲೆ ಇಳಿದು ಬರ್ತಾ ಇದೆ. ಓ ಸ್ತೋತ್ರ ದೇವರೇ, ಸ್ತೋತ್ರಪ್ಪ. ಈ ಡೈರೆಕ್ಟ್ ಆಗಿ ದೇವರ ಸಾನ್ನಿಧ್ಯ 24 ಗಂಟೆಯು ಅನುಭವಿಸುವಂತವನು ಕರ್ತನು ಬರುವಾಗ ಎತ್ತಲ್ಪಡ್ತಾನೆ. ಅವನ ಮಹಿಮೆಯ ರಾಜ್ಯದೊಳಗೆ ಸೇರಿಸಲ್ಪಡ್ತಾನೆ. ಓ ಮಹಿಮೆ, ಮಹಿಮೆ, ಎಸ್ ಮಹಿಮೆ, ದೇವರ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೊಸ ಒಡಂಬಡಿಕೆಯಲ್ಲಿ ದೇವರ ಕೃಪೆಯಿಂದ ದೇವರ ಸಾನ್ನಿಧ್ಯ ಡೈರೆಕ್ಟ್ ಆಗಿ ನಮ್ಮ ಮೇಲೆ ಇಳಿದು ಬರ್ತಾ ಇದೆ. ಈಗ ನಾವು ಡೈರೆಕ್ಟ್ ಆಗಿ ದೇವರ ಸಾನ್ನಿಧ್ಯ ಅನುಭವಿಸ್ತಾ ಇದೀವಿ. ಹೌದಾ ಇಲ್ವಾ? ಹೌದಾ ಇಲ್ವಾ? 24 ಗಂಟೆಯು ಸಾಯೋವರೆಗೂ ಈ ದೇವರ ಸಾನ್ನಿಧ್ಯದ ಒಳಗಡೆ ಇರುವಂತವನು, ಈ ಸಾನ್ನಿಧ್ಯದ ಒಳಗಡೆ ಇರುವಂತವಳು, ಈ ಸಾನ್ನಿಧ್ಯವನ್ನ ಅನುಭವಿಸುವಂತವರು ಒಂದು ದಿನ ಬರ್ತದೆ. ಅದು ಯಾವ ದಿನ? ದೇವರ ಮಹಿಮೆಯ ರಾಜ್ಯದಲ್ಲಿ ನೀನು ಸೇರ್ಬೇಕಾದ್ರೆ ಅವನ ಮಹಿಮೆ ಅನುಭವಿಸಲಾಗಿರ್ಬೇಕು. ಸಂತೋಷ ಇದೆಯಾ? ದೇವರು ಗುಟ್ಟುಗಳೆಲ್ಲ ಬಿಚ್ಚಿ ಹೇಳ್ತಾ ಇದ್ದಾರಾ? ನಿನ್ನ ಅವಸ್ಥೆ ಹೇಗಿತ್ತು ಅಂತ ಹೇಳ್ತಾ ಇದ್ದಾರಾ? ಯಾವ ಅವಸ್ಥೆಯಲ್ಲಿ ನಿಧಿ ಅಂತ ಹೇಳ್ತಾ ಇದ್ದಾರಾ? ಇವಾಗ ಯಾವ ಅವಸ್ಥೆಯಲ್ಲಿ ನಿಧಿ ಅಂತ ಹೇಳ್ತಾ ಇದ್ದಾರಾ? ಯಾವ ಮಹಿಮೆ ನಿನ್ಗೆ ಅನುಭವಿಸಕ್ಕೆ ಆಗ್ತದೆ ಅಂತ ಹೇಳ್ತಾ ಇದ್ದಾರಾ? ಫಸ್ಟ್ ಅನುಭವಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ, ಆದ್ರೆ ಇವಾಗ ಅನುಭವಿಸ್ತಾ ಇದೆಯಾ? ಹಲ್ಲೆಲೂಯಾ. ದೇವರು ಸೀನಾಯಿ ಬೆಟ್ಟದಲ್ಲಿ ಇಳಿದು ಬರುವಾಗ ಆ ಮಹಿಮೆ ಆವರಿಸ್ಕೊಳ್ತಾ ಇತ್ತು. ಆ ಮಹಿಮೆ ಹತ್ರ ಯಾರು ನಿಲ್ಲಬಾರ್ದಾಗಿತ್ತು. ಆದ್ರೆ ದೇವರ ಕೃಪೆಯಿಂದ ಹೊಸ ಒಡಂಬಡಿಕೆಯಲ್ಲಿ ಅವನ ಮಹಿಮೆ ಆವಾಗ ನಿನ್ನ ಮೇಲೆ, ನನ್ನ ಮೇಲೆ ಇಳಿದು ಬರ್ತಾ ಇದೆ. ಅಯ್ಯಾ ಏಸಯ್ಯಾ, ನನ್ ಜೀವಾಧಾರೆ ನೀನಯ್ಯ.
ಧಗಧಗ ಶಬ್ದ ರೀಖಾಡ ಗಜ ರೀಖಾಮಾನ ಪ್ರೌಢ ಪ್ರಮಾಣ ರೀಖಾಬಾದ ಡಾಗ ತಬು. ದೇವರಾತ್ಮನೇ, ಮಹಿಮೆಯ ದೇವರೇ, ಮಹಿಮೆಯ ಅರಸನೇ, ಸ್ತೋತ್ರ ಸ್ತೋತ್ರ. ಹಾಲೆಲೂಯ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಅರ್ಥ ಆಗ್ತಾ ಇದೆಯಾ? ನಾವು ಮಹಿಮೆ ಈಗ ಡೈರೆಕ್ಟ್ ನಮ್ಮ ಮೇಲೆ ಇಳಿದು ಬರ್ತಾ ಇದೆ. ಈ ಮಹಿಮೆಯಲ್ಲಿ ಯಾವಾಗೂ ಇರುವಂಥವ್ರು, ಈ ಮಹಿಮೆಯನ್ನು ನೇರವಾಗಿ ಅನುಭವಿಸುವಂಥವರು, ಒಂದು ದಿನ ಬರ್ತದೆ ಅವನ ಮಹಿಮೆಯ ರಾಜ್ಯದ ಒಳಗಡೆ ಪ್ರವೇಶ ಮಾಡುವಂಥ ದಿನ. ಪ್ರೈಸ್ ದಿ ಲಾರ್ಡ್. ಈಗ ಅವನ ಮಹಿಮೆಯ ರಾಜ್ಯದಲ್ಲಿ ಪ್ರವೇಶ ಮಾಡಬೇಕಾದ್ರೆ ಇಲ್ಲಿ ಮಹಿಮೆ ನಾವು ಕಾಣಬೇಕು, ಇಲ್ಲಿ ಮಹಿಮೆ ನಾವು ಅನುಭವಿಸಬೇಕು, ಆ ಮಹಿಮೆಯಲ್ಲಿ ನಾವು ಹೊಂದಿರಬೇಕು, ಆ ಮಹಿಮೆಯಲ್ಲಿ ನಾವು ಜೀವಿಸುವರಾಗಿರ್ಬೇಕು. ಹಾಲೆಲೂಯ. ಪರಲೋಕ ಬೇಕಾ, ಸ್ವರ್ಗ ಬೇಕಾ? ಸುಮ್ನಾರಯ್ಯೋ, ನೀನ್ ಯಾವಾಗ ನೋಡಿದ್ಯ ಅಂತ ಕೇಳ್ಬೋದು ಕೆಲ ಜನರು. ಹಲ್ಲೆಲೂಯ. ಕೆಲ ಜನರು ಹಾಗೇನೆ ಬುದ್ಧಿವಂತರು, ನೀನ್ ನೋಡಿದ್ಯಾ ಅಂತ ಕೇಳ್ಬೋದು. ನಾನು ಯಾವಾಗ ಹೇಳುವಾಗೆ, ನಿನಗೆ ಹೃದಯ ಇದೆಯಾ? ಹಾಟ್ ಇದೆಯಾ? ಹೃದಯ ಇದೆಯಾ? ಯಾವಾಗ ನೋಡಿದ್ರಿ? ಹೃದಯ ಇದೆಯಾ? ಇದೆ. ಯಾವಾಗ ನೋಡಿದ್ರಿ? ನೋಡಿ, ನಿಮ್ ಹೃದಯ ನೀವು ನೋಡಿದ್ರಾ? ಮತ್ತೆ ಹೆಂಗಿದೆ ಅಂತ ಹೇಳ್ತೀರಾ? ಇಲ್ಲಿ ಡಬ 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 ಅಂತ ಹೊಡ್ಕೊಂತದ್ದು. ಅವಾಗ ಇಲ್ಲಿ ಕೂಡ ಹೊಡ್ಕೊಂತದೆ. ತಲೆನೋವು ಬಂದಾಗ ಇಲ್ಲಿ ಕೂಡ ಹೊಡ್ಕೊಂತದೆ. ಅಲ್ಲೆಲ್ಲ ಹಾರ್ಟ್ ಇದೆಯಾ? ಅಲ್ಲಲ್ಲೂಯ. ಅಂಥವ್ರಿಗೆ ಹೇಳ್ತಾ ಇದೀನಿ. ಪರಲೋಕ ನೀನು ನೋಡಿದ್ಯಾ, ನರಕ ನೀನು ನೋಡಿದ್ಯಾ ಅಂತ ಕೇಳ್ತಾರಲ್ಲ, ಅಂಥವ್ರಿಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ಹಾರ್ಟ್, ಹೃದಯ ಇದೆಯಾ? ಅವ್ರು ಹೇಳ್ತಾರ, ಇದೆ. ಯಾವಾಗ ನೋಡಿದ್ಯಾ? ನೋಡಿಲ್ಲ, ಆದ್ರೂ ಇದೆ. ನೋಡಿದ್ಯಾ? ಇಲ್ಲ, ಆದ್ರೂ ಇದೆ. ಹಾಗೇನೆ ನರಕ ಸ್ವರ್ಗ ಎರಡು ಇದೆ. ಈಗ ನೋಡಕ್ಕಾಗಲ್ಲ, ಸತ್ ಮೇಲೆ ನೋಡಕ್ಕಾಗೋದು. ಹಾರ್ಟ್ ಇದೆ, ಇವಾಗ ನೋಡಕ್ಕಾಗಲ್ಲ, ನಿನ್ಗೆ ಹಾರ್ಟ್ ಪ್ರಾಬ್ಲಮ್ ಬರಲೇಬೇಕು. ಅವಾಗ ನಿನ್ನ ಹಾರ್ಟ್ ನಿಮ್ಗೆ ತೋರಿಸ್ತಾರೆ ಡಾಕ್ಟರ್, ನೋಡಿ ನಿನ್ನ ಹಾರ್ಟ್ ಇದು ಅಂತ. ಹಲ್ಲೆಲೂಯ ಅಲ್ವಾ? ಹಾರ್ಟ್ ನೋಡ್ಬೇಕಾದ್ರೆ ಹಾರ್ಟ್ ಪ್ರಾಬ್ಲಮ್ ಬರಬೇಕು, ಅವಾಗ ಟಿವಿನಲ್ಲಿ ತೋರಿಸ್ತಾರೆ, ನೋಡಿದ್ದು ನಿನ್ನ ಹಾರ್ಟ್ ಅಂತ. ಹಾಗೇನೆ ಪರಲೋಕ ನರಕ ನಿಜವಾಗಲೂ ಇದೆ. ಈಗ ನೋಡಕ್ಕಾಗಲ್ಲ, ನೋಡ್ಬೇಕಾ? ಸತ್ ಮೇಲೆ ಸಾಧ್ಯ. ಅದ ಸಾಯಕಿನ ಮುಂಚೆ ಸ್ವರ್ಗ ಹೊಂದ್ಕೊಳ್ರಿ. ಹಲ್ಲೆಲೂಯ. ಸ್ವರ್ಗ ಬೇಕಾ? ಓಕೆ. ನಾವು ದೇವರ ಮಹಿಮೇಲಿ ಇರೋರಾ? ಈಗ ನಾವು ದೇವರ ಯಾಜಕರಾಗಿದ್ದೇವಾ? ಯಾಜಕರಾಗಿದ್ದೀವಾ? ಹಂಗಂದ ಮೇಲೆ ನಮಗೆ ದೇವರೊಟ್ಟಿಗೆ ನಿಬಂಧನೆ ಇದೆ. ನಮಗೆ ದೇವರೊಟ್ಟಿಗೆ ನಿಬಂಧನೆ, ಒಡಂಬಡಿಕೆ, ನಿಯಮ ಇದೆ. ಆ ನಿಯಮವನ್ನು ನಾವು ಉಲ್ಲಂಘಿಸಬಾರದು, ಆ ನಿಯಮವನ್ನು ನಾವು ತಳ್ಳಿ ಹಾಕಬಾರದು. ದೇವರು ಹೇಳ್ತಾರೆ, ನಿಮಗೆ ನಿಬಂಧನೆ ಉಂಟು. ಆ ನಿಬಂಧನೆ ಕುರಿತು ಪರಿಶುದ್ಧಾತ್ಮನ ಮಾತಾಡ್ಲಿಕ್ಕಾಗಿ ಹೋಗ್ತಾ ಇದಾರೆ. ಹಲ್ಲೆಲೂಯ. ನಾವು ಓದಿದ ವಾಕ್ಯದ ಕಡೆಗೆ ನಾ ಬರೋಣ. ದೇವರ ವಾಕ್ಯ ಹೇಳ್ತದೆ, ಇದು ನಿಮ್ಮ ಮೇಲೆ ಅಭಿಷೇಕದ ತೈಲ ಉಂಟು. ಹಲ್ಲೆಲೂಯ. ನಿಮ್ಮ ಮೇಲೆ ಅಭಿಷೇಕ ಇದೆ, ನಿಮ್ಮ ಮೇಲೆ ಅಭಿಷೇಕದ ತೈಲ ಇದೆ. ನೀವು ಸಾಧಾರಣವಾದವರಲ್ಲ, ನೀವು ದೇವ ದರ್ಶನದ ಗೂಡಾರದ ಬಾಗಿಲ ಹತ್ರ ಇರಬೇಕಾದವರು. ಹಲ್ಲೆಲೂಯ. ನಾವೆಲ್ಲಿರ್ಬೇಕಾದವರು? ದೇವರ ದರ್ಶನದ ಗೂಡಾರದ ಹತ್ರ ನಾವಿರ್ಬೇಕಂತೆ. ಆ ಗೂಡಾರವನ್ನು ಬಿಟ್ಟು ಹೋಗಬಾರದು. ಈ ಗೂಡಾರ ಅಂದ್ರೆ ಏನು? ದೇವರು ಇಳಿದು ಬರುವ ಜಾಗ, ದೇವರು ದರ್ಶನ ಕೊಡುವ ಜಾಗ, ದೇವರು ನೇರವಾಗಿ ಮಾತಾಡುವಂತ ಜಾಗ. ಈ ಜಾಗದಲ್ಲಿ ನಾವಿರ್ಬೇಕಂತೇಳಿ ದೇವರು ಬಯಸ್ತಾ ಇದ್ದಾನ. ಹಲ್ಲೆಲೂಯ. ನಾವೆಲ್ಲಿರ್ಬೇಕಂತೆ? ದೇವರು ದರ್ಶನ ಕೊಡೋ ಜಾಗದಲ್ಲಿ ಇರ್ಬೇಕು. ಇವತ್ತು ನಾನು ನೀನು ಎಲ್ಲಿದ್ದೀವಿ? ಇವತ್ತು ನನ್ನ ನಿನ್ನ ಜೀವಿತ ಎಲ್ಲಿದೆ? ಇವತ್ತು ನನ್ನ ನಿನ್ನ ಪ್ರಯಾಣ ಎಲ್ಲಿಗೆ ಹೋಗ್ತಾ ಇದೆ? ದೇವರು ಹೇಳ್ತಾ, ಇಲ್ಲ, ನೀವು ಸಾಧಾರಣವಾದವರಲ್ಲ. ಬಿ ಕೇರ್ಫುಲ್. ಬಹು ಎಚ್ಚರವಾಗಿರ್ರಿ. ನಿಮ್ಮ ಮೇಲೆ ದೇವರ ಅಭಿಷೇಕದ ತೈಲ ಉಂಟು. ಅಭಿಷೇಕದ ತೈಲ ಇರೋನು ಸುಮ್ಮನೆ ಈ ಅಭಿಷೇಕ ಯಾರಿಂದಲೂ ಬಂದಿದಲ್ಲ, ಈ ಅಭಿಷೇಕ ಎಲ್ಲಿಂದಲೂ ಬಂದಿದಲ್ಲ. ಈ ಅಭಿಷೇಕ ನೇರವಾಗಿ ಪರಲೋಕದಿಂದ, ತಂದೆಯ ಬಳಿಯಿಂದ ನಿನ್ನ ಮೇಲೆ ಸುರಿಸಲ್ಪಟ್ಟಂತ ಅಭಿಷೇಕ. ಇಲ್ಲ ಇದ್ದೀರಿ? ಹಲ್ಲೆಲೂಯ. ಇವಾಗ ತನ್ನ ಸಬ್ಜೆಕ್ಟ್ ಒಳಗಡೆ ಬರ್ತಾ ಇದ್ದೇನೆ. ಆವಾಗಲೇ ನೀವೆಲ್ಲರೂ ಗಪ್ ಚಿಪ್ ಆಗ್ಬಿಟ್ಟಿದ್ದೀರಿ. ನೀವು ಗಪ್ ಚಿಪ್ ಆದಾಗ ನಾನು ಗಪ್ ಚಿಪ್ ಆಗ್ಬೇಕು ಅನ್ಸುತ್ತೆ. ಕರ್ತನ ಮೇಜ್ ಬೇರೆ ಇದೆ, ಬೇಗ ನಿಲ್ಲಿಸ್ಬಿಡೋಣ, ಮಿಕ್ಕಿದ್ ನೋಡೋಣ. ಆದ್ರೆ ದೇವರು ಬರ ಮಾತಾಡ್ಲಿ. ಹಲ್ಲೆಲೂಯ, ಹಲ್ಲೆಲೂಯ. ದೇವ್ರು ಹೇಳ್ತಾ ಇದಾರೆ, ನೀವು ಅಭಿಷೇಕಿಸಲ್ಪಟ್ಟವರು.
ಈ ಅಭಿಷೇಕ ಮನುಷ್ಯನಿಂದ ಬಂದಿಲ್ಲ. ಈ ಅಭಿಷೇಕದ ಅಧಿಕಾರ ಯಾವುದೋ ಒಂದು ಅಧಿಕಾರದಿಂದ ಬಂದಿಲ್ಲ. ನಿಮ್ಮ ಮೇಲೆ ಬಂದಿರುವಂತ ಈ ಅಭಿಷೇಕ ಅದು ಪರಲೋಕದಿಂದ ಬಂದಿರುವಂತ ಅಭಿಷೇಕ. ಯಾಕೆ ಈ ಪರಲೋಕದಿಂದ ಬಂದಿರುವಂತ ಅಭಿಷೇಕ ನಮ್ಮ ಮೇಲೆ ಯಾಕೆ ಇಳಿದು ಬರಬೇಕು? ಯಾಕೆ ಅಂದ್ರೆ ನೀನು ದೇವರ ಸಮ್ಮುಖದಲ್ಲಿ ಕಾಣಲ್ಪಡುವುದಕ್ಕೆ ನಿನಗೆ ಶಕ್ತಿ ಬೇಕು. ದೇವರ ದರ್ಶನದ ಗುಡಾರದ ಮುಂದುಗಡೆ ನಿಲ್ಲುವುದಕ್ಕೆ ನಮಗೆ ಶಕ್ತಿ ಬೇಕು. ಹಲ್ಲೆಲೂಯಾ. ದೇವರ ಗುಡಾರದ ಮುಂದುಗಡೆ ನಿಲ್ಲುವುದಕ್ಕೆ ಶಕ್ತಿ ಇಲ್ಲ ಅಂದ್ರೆ ನಿಲ್ಲಲಿಕ್ಕಾಗಲ್ಲ. ಇದು ಯಾವ ಶಕ್ತಿ? ತಾಯಿ ಹತ್ರ ಕುಡಿದಿರುವಂತ ಹಾಲಿನ ಶಕ್ತಿ ಅಲ್ಲ, ಹಾರ್ಲಿಕ್ಸ್ ಕುಡಿದು ಬಂದಿರುವಂತ ಶಕ್ತಿ ಅಲ್ಲ, ಏನೊಂದು ಶಕ್ತಿ ಅಲ್ಲ. ದೇವರ ಹತ್ರ ಇಂದ ಹೊಂದಿಕೊಂಡಿರುವಂತ ಶಕ್ತಿ ನಿನ್ನ ಮೇಲಿರಬೇಕು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ ನಾವು ಬಲಹೀನರು. ದೇವರ ವಾಕ್ಯ ಹೇಳ್ತದೆ ನಿನ್ನ ಬಲಹೀನತೆಯ ಮಧ್ಯದಲ್ಲಿ ಅವನ ಬಲ ನಿನ್ನ ಮೇಲೆ ಇಳಿದು ಬರುತ್ತೆ. ಓಹೋ, ನಾವು ಬಲಹೀನರು. ದೇವರ ದರ್ಶನದ ಗುಡಾರದ ಮುಂದುಗಡೆ ನಿಲ್ಲುವುದಕ್ಕೆ ಸರಿಯಾದ ಶಕ್ತಿ ನಮಗಿಲ್ಲ. ನಾವು ಬಲಹೀನರು, ಇದು ದೇವರು ಗೊತ್ತು. ಅದಕ್ಕೆ ದೇವರು ಹೇಳ್ತಾರೆ ನೀನು ಬಲಹೀನನು, ಆದ್ರೆ ನಿನ್ನ ಬಲಹೀನತೆಯ ಮೊದಲಲ್ಲಿ ನನ್ನ ಬಲ ಹಿಡಿದು ಬರುತ್ತೆ. ನಿನ್ನ ಬಲಹೀನತೆಯ ಮೊದಲಲ್ಲಿ ನನ್ನ ಬಲ ಹಿಡಿದು ಬರ್ತದೆ. ಹಲ್ಲೆಲೂಯಾ. ಮತ್ತೆ ಬರೆದ ಸುವಾರ್ತೆ 26ನೇ ಅಧ್ಯಾಯದಲ್ಲಿ 41ನೇ ವಚನ ಹೇಳ್ತದೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ, ಮನಸ್ಸು ರೆಡಿಯಾಗಿದೆ, ಮನಸ್ಸು ಆತುರ ಪಡ್ತಾ ಇದೆ, ಆದ್ರೆ ನಿಮ್ಮ ದೇಹಕ್ಕೆ ಬಲ ಸಾಲದು. ಹೋದ್ರೆ ವಾಕ್ಯ ಹೋದ್ರಿ. ಶೋಧನೆಗೆ ಒಳಗಾಗದಂತೆ ದಯಮಾಡಿ ಮಿಕ್ಕಿದ ನನ್ನ ನೋಡ್ರಿ. ಶೋಧನೆಗೆ ಇಲ್ಲಿ ತಲೆ ಬಗ್ಸ್ಬೇಡ್ರಿ, ಯಾರು ತಲೆ ಬಗ್ಸೋ ಜಾಗ ಅಲ್ಲ ಇದು. ಹಲ್ಲೆಲೂಯಾ. ನೀವು ನನ್ನ ನೋಡ್ರಿ, ನಾನು ಹೇಳ್ತಾ ಇದ್ದೀನಿ. ಹೇಳ್ರಿ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ, ನಿಮ್ಮ ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು, ಆದ್ರೆ ನಿಮ್ಮ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದರು. ಹಲ್ಲೆಲೂಯಾ. ಇದು ಹೇಳ್ತಾರದು ಯಾರು? ಯೇಸು ಕ್ರಿಸ್ತನು. ಅವನೇನ್ ಹೇಳ್ತಾರೆ? ನಿಮ್ಮ ಮನಸ್ಸು ರೆಡಿಯಾಗಿದೆ. ಏನಂತ? ದೇವರೊಟ್ಟಿಗೆ ನೇರವಾಗಿ ಮಾತಾಡಬೇಕು, ದೇವರನ್ನ ನೇರವಾಗಿ ನೋಡ್ಬೇಕು, ದೇವರೊಟ್ಟಿಗೆ ನೇರ ಸಂಪರ್ಕ ಇಟ್ಕೊಳ್ಬೇಕಂತ ನಿನ್ನ ಮನಸ್ಸು ರೆಡಿ ಇದೆ, ನಿನ್ನ ಮನಸ್ಸು ತಯಾರಾಗಿದೆ. ಆದ್ರೆ ನಿನ್ನ ದೇಹಕ್ಕೆ ಬಲ ಸಾಲದು. ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯಗಳಲ್ಲಿ 3ನೇ ಅಥವಾ 2ನೇ ಅಧ್ಯಾಯದಲ್ಲಿ ವಾಕ್ಯ ಬೀಳ್ತದೆ, ದೇವರ ಆತ್ಮನು ನಿಮ್ಮ ಮೇಲೆ ಬರಲು. ಇಲ್ಲೇ ಇದ್ದೀರಿ. ಅಪೊಸ್ತಲರ ಕೃತ್ಯಗಳಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ದೇವರ ಆತ್ಮನು ನಿಮ್ಮ ಮೇಲೆ ಬರಲು ಏನಂತೆ? ನೀವು ಮೊದಲು ನಿದ್ದೆ ಮಾಡುವಿರಿ. ಹಲ್ಲೆಲೂಯಾ. ದೇವರ ಆತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನ ಹೊಂದುವಿರಿ. ಏನಮ್ಮ ಅಲ್ಲೇ ಮೀಟಿಂಗ್ ನಡೀತಾ ಇದೆ. ಬಲ ಹೊಂದ್ಕೊಳ್ರದ ಕಿರ್ಚ್ಕೊಂಡು ಪ್ರಸಂಗ ಮಾಡ್ತಾ ಇದೀನಿ, ಬಲಹೀನರ ಕೂತಿದ್ದಾರೆ. ಹಲ್ಲೆಲೂಯಾ. ದೇವರ ಆತ್ಮನು ನಿಮ್ಮ ಮೇಲೆ ಬರಲು ಬಾಲ ಅಲ್ಲ ಹೊಂದ್ಕೊಂಡ್ಬಿಟ್ರೆ ಕೋತಿಗಳ ತರ ಎಗರ್ತೀವಿ, ಒಂದ್ ಜಾಗದಲ್ಲಿ ನಿಲ್ಲಲ್ಲ ನಾವು. ದೇವ್ರ ಅದ್ ಹೇಳ್ತಾ ಇಲ್ಲ, ಬಾಲ ಅಲ್ಲ ಬಲ ಹೇಳ್ತಾ ಇದ್ರೆ, ಬಲ. ಹಲ್ಲೆಲೂಯಾ. ಅವಾಗ ಹೋದ್ರಿ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ನನ್ನ ಮಹಿಮೆಯ ಸಾಕ್ಷಿಗಳಾಗಿರುವಿರಿ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ.
ದೈವ ದರ್ಶನದ ಗೂಢಾರದ ಮುಂದೆ ನಿಲ್ಲಲಿಕ್ಕೆ ನಮ್ಮ ತಾಕತ್ತಲ್ಲಿ ನಮ್ಮ ಬಲದಲ್ಲಿ ಸಾಧ್ಯ ಇಲ್ಲ. ದೇವರ ದರ್ಶನದ ಗೂಢಾರದಲ್ಲಿ ನಾವು ನಿಲ್ಲಬೇಕಾದ್ರೆ ನಮಗೇನ್ ಬೇಕು? ಬಲ ಬೇಕು. ಆ ಬಲ ಎಲ್ಲಿಂದ ಬರ್ತದೆ? ಪರಲೋಕದಿಂದ ಅಭಿಷೇಕದ ಮೂಲಕವಾಗಿ ಬರ್ತದೆ. ಅರ್ಥ ಆಗ್ತಾ ಇದೆಯಾ? ಪರಲೋಕದಿಂದ ಇಳಿದು ಬರುವ ಅಭಿಷೇಕದ ಮೂಲಕವಾಗಿ ಬರ್ತದೆ. ನಾವು ಓದಿದ ವಾಕ್ಯದಲ್ಲಿ ಏನು? ನೀವು ನಿಮ್ಮ ಮೇಲೆ ಅಭಿಷೇಕದ ತೈಲ ಇರುವುದರಿಂದ ನೀವು ದೇವ ದರ್ಶನದ ಗೂಢಾರದ ಬಾಗಿಲ ಹತ್ರನೇ ಇರಬೇಕು. ಅದನ್ನು ನೀವು ಬಿಟ್ಟು ಹೋದ್ರೆ ಸತ್ತು ಹೋಗ್ತೀರಾ. ಅರ್ಥ ಆಗ್ತಾ ಇದೆಯಾ? ನೀವು ಅದನ್ನ ಬಿಟ್ಟು ಹೋದ್ರೆ ಸತ್ತು ಹೋಗ್ತೀರಾ. ಹಂಗಾರೆ ನಾವು ಎಲ್ಲಿರ್ಲಿಕ್ಕೆ ಕರೆಯಲ್ಪಟ್ಟವರು? ದೇವ ದರ್ಶನದ ಗೂಢಾರದ ಮುಂದಗಡೆ. ಅಲ್ಲಿ ನಿಲ್ಲಬೇಕಾದ್ರೆ ನಮಗೆ ಬಲ ಇರಲಿಲ್ಲ. ದೇವರ ಆತ್ಮನ ಮೂಲಕವಾಗಿ ಯೇಸು ಕ್ರಿಸ್ತನು ನಮಗೆ ತಂದೆಯ ಆತ್ಮವನ್ನ ಕಳಿಸಿ ಬಲದಿಂದಲೂ ಮಹಿಮೆಯಿಂದಲೂ ತುಂಬಿಸಿ ಧೈರ್ಯವಾಗಿ ದೇವರ ಮುಂದಗಡೆ ನಿಲ್ಲುವಂತೆಯೂ, ದೇವರ ಮುಂದಗಡೆ ಮಾತಾಡುವಂತೆಯೂ, ದೇವರ ಮುಂದಗಡೆ ಯಾಜಕರಾಗಿ ನಿಲ್ಲುವಂತೆಯೂ ದೇವರು ನಮಗೆ ಕೃಪೆಯನ್ನ ಅನುಗ್ರಹಿಸಿದಾನೆ. ಓಕೆನಾ? ಈಗ ನಮ್ಮ ಮೇಲೆ ಏನಿದೆ? ಅಭಿಷೇಕದ ತೈಲ ಇದೆ. ಅಭಿಷೇಕದ ತೈಲ ಹೊಂದಿರೋನು ಎಲ್ಲಿರಬೇಕು? ದೇವ ದರ್ಶನದ ಗೂಡಾರದ ಮುಂದಗಡೆ ಇರಬೇಕು. ಆ ದೇವ ದರ್ಶನ ಗೂಡಾರ ಅಂತ ಏನಕ್ಕೋಸ್ಕರ ಹೇಳೋದು ಹೇಳ್ರಿ? ದೇವ್ರು ಡೈರೆಕ್ಟ್ ಆಗಿ ಇಳಿದು ಬಂದು ದರ್ಶನ ಕೊಡ್ತಾರ. ಅರ್ಥ ಆಗ್ತದೆಯಾ? ದೇವ್ರು ನೇರವಾಗಿ ಇಳಿದು ಬಂದು ಅವರು ದರ್ಶನ ಕೊಟ್ಟು ಮಾತಾಡ್ತಾರ. ಅದಕ್ಕೆ ಹೇಳುವಂಥದ್ದು ದೇವ ದರ್ಶನದ ಗೂಡಾರ. ದೇವರು ಹೇಳ್ತಾರೆ, ನೀವು ಅಲ್ಲಿ ಇಲ್ಲಿ ಇರಬೇಕಾದವರಲ್ಲ, ದೇವರು ಕೊಡುವಂತ ದರ್ಶನಗಳಲ್ಲಿ ಇರಬೇಕಾದವರು. ಹಲ್ಲೆಲೂಯಾ! ದೇವರು ಕೊಡುವಂತ ದರ್ಶನದ ಮುಂದಗಡೆ ಇರಬೇಕಾದ ಸಂತತಿ ನಾನು ನೀನು. ಆದ್ರೆ ಶತ್ರು ಇವತ್ತು ನಮ್ಮನ್ನ ವಂಚಿಸ್ತಾ ಇದ್ದಾನೆ. ನಾನು ನಿಲ್ಲಿಸ್ತೀನಿ. ನಾವೆಲ್ಲರ ಕಣ್ಣುಗಳು ಮುಚ್ಚಿ ನಾ ಪ್ರಾರ್ಥನೆ ಮಾಡೋಣ. ಮಿಕ್ಕಿ ನಾನು ಬರಬಾರ ಮಾಡ್ತೀನಿ. ಸರ್ವಶಕ್ತನಾದ ದೇವರೇ, ಹೌದು ಸ್ವಾಮಿ, ನಿಮ್ಮ ಗೂಢಾರದ ಮುಂದಗಡೆ ನಿಲ್ಲುವಂತ ಶಕ್ತಿ ನಮಗಿರಲಿಲ್ಲ. ಆದರೆ ಪರಿಶುದ್ಧಾತ್ಮನ ಶಕ್ತಿಯ ಮೂಲಕವಾಗಿ ನಮ್ಮನ್ನು ತುಂಬಿಸಿ ಆ ದರ್ಶನದ ಗೂಢಾರದ ಮುಂದಗಡೆ ನಿಲ್ಲುವಂತೆ ಮಾಡಿದಿರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಒಂದು ನೇರ ಕಲೆಕ್ಷನ್, ಪರಲೋಕಕ್ಕೂ ಪರಲೋಕದ ದೇವರಿಗೂ ನನಗೂ ನೇರವಾದ ಒಂದು ಕಲೆಕ್ಷನ್ ಅನ್ನ ನಿಮ್ಮ ಕೃಪೆಯ ಮೂಲಕವಾಗಿ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ದೇವ ದರ್ಶನದ ಗೂಢಾರದ ಕುರಿತು ನೆಕ್ಸ್ಟ್ ವಾರ ದೇವರೇ ನೀವು ಮಾತಾಡ್ರಿ, ನಡೆಸ್ರಿ. ಇವರು ಅನುಗ್ರಹಿಸಲ್ಪಡಲಿ. ಪ್ರಾರ್ಥನೆ ಕೇಳಿ ಬಿಡುಗಡೆ ಮಾಡಿ ಜಯ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ. ಆಮೆನ್, ಆಮೆನ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ನಮ್ಮ ಮುಂದಗಡೆ ಕರ್ತನ ಮೇಜಿದೆ.